Okay. Shall we start the class? I hope I am audible to you. Okay. So in the last class, we discussed regarding aldehydes, ketones, and carboxylic acid. We shall continue the same. In the last class, we discussed regarding around 20 questions we discussed. We will continue some more questions in this session. So shall we start? Okay. Okay, this we discussed yesterday. Okay. 20th question says, the appropriate reagent for the following transformation is. So ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಯಾಕ್ಟೆಂಟ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಸೊ ಇಲ್ಲಿ ಯಾವ ರಿಯೇಜೆಂಟ್ ಹಾಕಿದಾಗ ಈ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಅಂತ ನೀವು ಹೇಳ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ದಿಸ್ ಇಸ್ ಅ ಗ್ರೂಪ್. ಇದು ಕೀಟೋನ್ ಅಲ್ವಾ? Here you can see this is a ketonic group. ಮತ್ತೆ ಇದು ಆಲ್ಕೋಹಾಲಿಕ್ ಗ್ರೂಪ್ ಅಲ್ವಾ, ಅಥವಾ OH ಗ್ರೂಪ್ ಅಂತ ತಕೊಳ್ಳಿ. ಓಕೆ, ದಿಸ್ ಇಸ್ ಕೀಟೋನ್, ದಿಸ್ ಇಸ್ ಆಲ್ಕೋಹಾಲಿಕ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ, ಕೀಟೋನಿಕ್ ಗ್ರೂಪ್ ಏನಾಗಿ ಕನ್ವರ್ಟ್ ಆಗಿದೆ? ಹಿಯರ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು, ಇಲ್ಲಿ ನೋಡಿ, ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗಿದೆ ಅಲ್ವಾ? ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗಿದೆ. ದಟ್ ಮೀನ್ಸ್ ಅಲ್ಕೇನ್ ಆಗಿ ಕನ್ವರ್ಟ್ ಆಗಿದೆ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ, ಐ ಹೋಪ್ ಇಟ್ ಈಸ್ ವಿಸಿಬಲ್ ಟು ಯು. ಇಲ್ಲಿ ನೋಡಿ, ಕೀಟೋನಿಕ್ ಗ್ರೂಪ್ ಏನಾಗಿದೆ? ಟ್ರಾನ್ಸ್ಫಾರ್ಮ್ ಆಗಿ ಹೈಡ್ರೋಕಾರ್ಬನ್ ಆಗಿದೆ, ಅಂದ್ರೆ ಅಲ್ಕೇನ್ ಆಗಿದೆ. ಅಂದ್ರೆ ಇಲ್ಲಿ ಏನಾದಾಗಾಯ್ತು ಹಾಗಿದ್ರೆ? ರಿಡಕ್ಷನ್ ಆದಾಗಾಯ್ತು. ಇಲ್ಲಿ ಕೀಟೋನಿಕ್ ಗ್ರೂಪ್ ಗೆಟ್ ರಿಡಕ್ಷನ್ ಅಲ್ವಾ? ಸೊ ಇಲ್ಲಿ ಯಾವ ರೆಡ್ಯೂಸಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಇಲ್ಲಿ ನಾನು ಸಪರೇಟ್ ಆಗಿ ಬರಿತೀನಿ ಟ್ರಾನ್ಸ್ಫಾರ್ಮೇಶನ್ ಅನ್ನ. ದಿಸ್ ಇಸ್ ಅ 5-membered ring. ಫಸ್ಟ್ ಒನ್ ಇಸ್ ಅ 5-membered ring. OH ಗ್ರೂಪ್ ಅಟ್ಯಾಚ್ ಆಗಿದೆ, ಮತ್ತೆ ಇದಕ್ಕೆ C≡, CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಇದು ಕೀಟೋನಿಕ್ ಗ್ರೂಪ್ ಅಲ್ವಾ? ಕೀಟೋ ಇದೇನಾಗತ್ತೆ? ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗಿ ಏನಾಗತ್ತೆ? ಇದೇನು CH3, ಇಲ್ಲಿ OH ಹಾಗೆ ಉಳಿಯುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ OH ರೆಡ್ಯೂಸ್ ಆಗಿಲ್ಲ, OH ಇದ್ದ ಹಾಗೆ ಇದೆ. ಇಲ್ಲಿನೂ OH ಇದೆ, ರಿಯಾಕ್ಟೆಂಟ್ ಅಲ್ಲೂ OH ಇದೆ, ಪ್ರಾಡಕ್ಟ್ ಅಲ್ಲಿ ಕೂಡ OH ಇದೆ. ಯಾವ್ದು ರಿಡಕ್ಷನ್ ಆಗಿದೆ ಹಂಗಿದ್ರೆ? ಕೀಟೋನಿಕ್ ಗ್ರೂಪ್ ಒಂದೇ ರೆಡ್ಯೂಸ್ ಆಗಿ ಅಲ್ಕೇನ್ ಆಗಿದೆ. ಇಲ್ಲಿ ನೋಡಿ, ಸೊ ಇಲ್ಲಿ ಡಬಲ್ ಬಾಂಡ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ 2 ಹೈಡ್ರೋಜನ್ಸ್ ಅಲ್ವಾ? ಸೊ ಯಾವ್ದು ಆಗಿದ್ರೆ ಯಾವ ಒಂದು ಏಜೆಂಟ್ ಅನ್ನ ಬಳಸ್ತೇವೆ ಅಂತ ನೋಡೋಣ. ಸೊ ನಮ್ಗೆ ಗೊತ್ತಿದೆ ಅಲ್ವಾ, ಯೂಶುವಲಿ ಕೀಟೋನ್ undergo reduction to form hydrocarbon. Okay, in 2 ways. So ketone undergo reduction to hydrocarbon in 2 ways. First way ಯಾವುದು? ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಂತ ಕರೀತೇವೆ. ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಲ್ಲಿ ಯಾವ್ದು ರಿಯೇಜೆಂಟ್ ಆಗಿದ್ರೆ? ಜಿಂಕ್ ಆರ್ mercury in HCl. So this is the reducing agent in Clemenson's reduction. Finally ಏನಾಗುತ್ತೆ ಇಲ್ಲಿ? If we use this method, okay,
If we use this method, OH group replaced by Cl. ಇಲ್ಲಿ ನೋಡಿ, ಸೊ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ OH ಗ್ರೂಪ್ ಕೂಡ ರೆಡ್ಯೂಸ್ ಆಗುತ್ತೆ. ದಿಸ್ OH ಗ್ರೂಪ್ ಶುಡ್ ಗೆಟ್ ರಿಪ್ಲೇಸ್ಡ್ ಬೈ Cl. ಸೊ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಆಗಲ್ಲ ಇಲ್ಲಿ. ಹಿಯರ್ ಕ್ಲೆಮೆನ್ಸನ್ಸ್ ರಿಡಕ್ಷನ್ ನಾಟ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಸೊ ಆಪ್ಷನ್ ಎ ಕ್ಯಾನ್ ಬಿ ಎಲಿಮಿನೇಟೆಡ್. ಸೊ ಈ ರಿಯೇಜೆಂಟ್ ಯಾವ್ದು ಆಗಿದ್ರೆ ಕ್ಲೆಮೆನ್ಸನ್ಸ್ ರಿಡಕ್ಷನ್ ರಿಯೇಜೆಂಟ್ ಆಯ್ತು ಅಲ್ವಾ. ಸೊ ಆಪ್ಷನ್ ಎ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಹಾಗಿದ್ರೆ ಕೀಟೋನ್ ಮತ್ಯಾವ ರೀತಿ ರೆಡ್ಯೂಸ್ ಆಗ್ಬಹುದು, ಮತ್ಯಾವ ಪಾತ್ವೇದಿಂದ ರೆಡ್ಯೂಸ್ ಆಗ್ಬಹುದು? ಅನದರ್ ವೇ ಇಸ್ ವುಲ್ಫ್ ಕಿಶ್ನರ್ ರಿಡಕ್ಷನ್ ಅಂತ ಒಂದು ಇದೆ ಅಲ್ವಾ. ವುಲ್ಫ್ ಕಿಶ್ನರ್ ರಿಡಕ್ಷನ್ ರಿಡಕ್ಷನ್ ಅಂತ ಒಂದು ರಿಡಕ್ಷನ್ ಪ್ರೊಸೆಸ್ ಇದೆ. ಇಲ್ಲಿ ಯಾವ್ದು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯಾವ್ದು ವರ್ಕ್ ಆಗುತ್ತೆ? NH2 bond NH2 in KOH alkali ಅಲ್ವಾ. ದಿಸ್ ಈಸ್ ದ ರೆಡ್ಯೂಸಿಂಗ್ ಏಜೆಂಟ್. ಇದು ಮೇನ್ ಆಗಿ ಏನ್ ಮಾಡುತ್ತೆ ಹೇಳಿ, ಕೀಟೋನ್ ಗ್ರೂಪ್ ಅನ್ನ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಸೆಲೆಕ್ಟಿವ್ ರಿಡಕ್ಷನ್ ಆಗುತ್ತೆ ಇಲ್ಲಿ. ಸಿಲೆಕ್ಟಿವ್ ರಿಡಕ್ಷನ್, OH ಗ್ರೂಪ್ ಡಸ್ ನಾಟ್ ಗೆಟ್ ಕನ್ವರ್ಟೆಡ್ ಇಂಟು Cl ಅಥವಾ ಬೇರೆ ಏನೋ ಒಂದು ಕನ್ವರ್ಟ್ ಆಗಲ್ಲ. ಈಗ ಕ್ಲೆಮೆನ್ಸನ್ಸ್ ರಿಡಕ್ಷನ್ ಅಲ್ಲಿ ಆದ್ರೆ ಅಲಾಂಗ್ ವಿತ್ ಕೀಟೋನಿಕ್ ಗ್ರೂಪ್ OH ಗ್ರೂಪ್ ಆಲ್ಸೋ ಗೆಟ್ ಕನ್ವರ್ಟೆಡ್ ಇಂಟು Cl ಅಲ್ವಾ. ಕೀಟೋನಿಕ್ ಗ್ರೂಪ್ ರಿಡಕ್ಷನ್ ಆಗ್ತಿತ್ತು, OH ಗ್ರೂಪ್ ರಿಡಕ್ಷನ್ ಆಗಿ OH ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ Cl ಆಗ್ತಿತ್ತು. ಬಟ್ ಇಲ್ಲಿ ವುಲ್ಫ್ ಕಿಶ್ನರ್ ರಿಡಕ್ಷನ್ ಅಂದ್ರೆ ಇಟ್ ಈಸ್ ಸಿಲೆಕ್ಟಿವ್ ರಿಡಕ್ಷನ್ ಫಾರ್ ಕೀಟೋನ್ ಓನ್ಲಿ. ಸೊ ಇಲ್ಲಿ ಕೀಟೋನಿಕ್ ಗ್ರೂಪ್ ಒಂದೇ ಏನಾಗುತ್ತೆ, ರೆಡ್ಯೂಸ್ ಆಗಿ ಅಲ್ಕೇನ್ ಆಗುತ್ತೆ, ರೆಸ್ಪೆಕ್ಟಿವ್ ಅಲ್ಕೇನ್ ಆಗುತ್ತೆ. ಸೊ ಯಾವ್ದು ಆಗಿದ್ದು ಇಲ್ಲಿ ವುಲ್ಫ್ ಕಿಶ್ನರ್ ರಿಡಕ್ಷನ್ ಅಲ್ಲಿ ಯಾವ ಒಂದು ರಿಯೇಜೆಂಟ್ ಅನ್ನ ಬಳಸ್ತೇವೆ? ಆಪ್ಷನ್ ಬಿ, NH2 bar NH2 KOH or ethylene glycol. So option B is the right answer. This is not for the reduction of ketone. So the option C ನು ಇಲ್ಲಿ ವರ್ಕ್ ಆಗಲ್ಲ, ಆಪ್ಷನ್ ಡಿ ನು ವರ್ಕ್ ಆಗಲ್ಲ. ಇಲ್ಲಿ ನೋಡಿ ಕೀ ಪಾಯಿಂಟ್ ಏನ್ ನೋಡಿದ್ರೆ, ಕೀಟೋನಿಕ್ ಗ್ರೂಪ್ ಒಂದೇ ಇಲ್ಲಿ ರಿಡಕ್ಷನ್ ಆಗಿ ರೆಸ್ಪೆಕ್ಟಿವ್ ಅಲ್ಕೇನ್ ಆಗಿದೆ ಅಲ್ವಾ. ಸೊ ಇಲ್ಲಿ ಯಾವ ರೆಡ್ಯೂಸಿಂಗ್ ಏಜೆಂಟ್ ವರ್ಕ್ ಆಗತ್ತೆ ಅಂತ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ದಲ್ಲಿ ಕನ್ಫ್ಯೂಸ್ ಆಗ್ಬಹುದು. ಸಪೋಸ್ ಆಪ್ಷನ್ ಎ ಆಗಿತ್ತು ಅಂದ್ರೆ ಕೀಟೋನಿಕ್ ಗ್ರೂಪ್ ಜೊತೆ OH ಗ್ರೂಪ್ ಏನಾಗಿತ್ತು, ಏನು ಬೇರೆ ರೀತಿ ರಿಯಾಕ್ಷನ್ ಆಗಿ OH ಗ್ರೂಪ್ ವಿಲ್ ಬಿ ರಿಪ್ಲೇಸ್ಡ್ ಬೈ Cl ಆಗ್ತಿತ್ತು ಇಲ್ಲಿ. ಬಟ್ Cl ಇಲ್ಲ ಅಲ್ಲ, ಸೊ ಏನಾಗಲ್ಲ, ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡಿ ಆಪ್ಷನ್ ಬಿ ಅಂತ ಬರೀಬಹುದು. ಓಕೆ, ಯಾವ್ದು ಇದು ಆಗಿದ್ರೆ ವುಲ್ಫ್ ಕಿಶ್ನರ್ ರಿಡಕ್ಷನ್. ಸೊ ವುಲ್ಫ್ ಕಿಶ್ನರ್ ರಿಡಕ್ಷನ್ ಆಗಿ ಏನಾಗುತ್ತೆ, ಈ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ. ರೆಡ್ಯೂಸಿಂಗ್ ಏಜೆಂಟ್ ಈಸ್ NH2 in KOH or ethylene glycol ಅಂತ ಹೇಳ್ಬೋದು. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 22 ಅನ್ನ ನೋಡಿ. ಇಲ್ಲಿ ಟಾಲಿನ್ ಇದೆ ಅಲ್ವಾ. ವಾಟ್ ಈಸ್ ದಿಸ್ ಟಾಲಿನ್? ಸೊ ಬೆಂಜಿನಿಗೆ CH3 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಟಾಲಿನ್ ಅಂತ ಕರೀತಾರೆ. CrOCl2 ಅಂದ್ರೆ ಯಾವುದು? ಇಟ್ ಈಸ್ ಕ್ರೋಮೈಲ್ ಕ್ಲೋರೈಡ್ ಅಲ್ವಾ. CS2 ಅಂದ್ರೆ ಕಾರ್ಬನ್ ಡೈಸಲ್ಫೈಡ್. ಸೊ ಇಲ್ಲಿ ಟಾಲಿನ್ ರಿಯಾಕ್ಟ್ಸ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಅಂಡ್ ಕಾರ್ಬನ್ ಡೈಸಲ್ಫೈಡ್, ಇಟ್ ವಿಲ್ ಫಾರ್ಮ್ X. ಸೊ ಯಾವುದು ಆಗಿದ್ರೆ X ಅಂದ್ರೆ, ಆಮೇಲೆ X ಅನ್ನ ಏನ್ ಮಾಡ್ತಾರೆ, ಹೈಡ್ರೋಲಿಸಿಸ್ ಮಾಡಿದಾಗ Z ಅನ್ನೋ ಒಂದು ಕಂಪೌಂಡ್ ಬರುತ್ತೆ. ಸೊ X ಯಾವುದು, Z ಯಾವುದು ಅಂತ ನಾವು ನೋಡ್ಬಿಟ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಕಂಪೌಂಡ್ Z ಈಸ್ ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. Z ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ರಿಯಾಕ್ಷನ್ ಅನ್ನ ಬರೆಯೋಣ. ಫಸ್ಟ್ ಏನ್ ಮಾಡೋಣ, ಟಾಲಿನ್. This is our ಟಾಲಿನ್. It reacts with
CrO2Cl2 ಅಂದ್ರೆ ಕ್ರೋಮೈಲ್ ಕ್ಲೋರೈಡ್ ಪ್ಲಸ್ ಕಾರ್ಬನ್ ಡೈಸಲ್ಫೈಡ್, ಇಟ್ ವಿಲ್ ಫಾರ್ಮ್ ಕಂಪೌಂಡ್ ಎಕ್ಸ್. ಎಕ್ಸ್ ಅಂದ್ರೆ ಯಾವುದು? ಇಟ್ ಈಸ್ ಒಂದು ಕಂಪೌಂಡ್, ಅದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ದಟ್ ಕಾಂಪ್ಲೆಕ್ಸ್? ಇಲ್ಲಿ ನೋಡಿ, ಜಸ್ಟ್ ಲುಕ್ ಎಟ್ ಹಿಯರ್. ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆ, CH ಇಲ್ಲಿ ನೋಡಿ, ಓ ಈ CrO2Cl2 ಇದೆಯಲ್ಲ, ಇದು ಯಾವ ರೀತಿ ಆಗತ್ತೆ ನೋಡಿ, ಇಲ್ಲಿ ನೋಡಿ, CrCl2, just a minute. CrCl2 OH ಅಂತ ಒಂದು ಕಂಪೌಂಡ್ ಬರುತ್ತೆ. ಸೊ ಇಲ್ಲಿರೋ ಒಂದು H ಇಲ್ಲಿ ಆಕ್ಸಿಜನ್ ಜೊತೆ ಸೇರಿ OH ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿರೋ H ಇಲ್ಲಿ ಬಂದು ಸೇರಿದೆ, ಈ ರೀತಿ ಒಂದು ಕಾಂಪ್ಲೆಕ್ಸ್ ಆಗುತ್ತೆ. ಓಕೆ, ಇಲ್ಲಿ ಕೂಡ CrCl2OH ಅಂತ ಒಂದು ಬರುತ್ತೆ. ಇದು ಇಟ್ ಈಸ್ ಅ ಕಾಂಪ್ಲೆಕ್ಸ್, ಇಟ್ ಈಸ್ ಅ ಕಾಂಪ್ಲೆಕ್ಸ್ ಕಂಪೌಂಡ್. ಓಕೆ, ಇದನ್ನ ಬ್ರೋನ್ ಕ್ರೋಮಿಯಂ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಓಕೆ, ಇಟ್ ಈಸ್ ಅ ಕಾಂಪ್ಲೆಕ್ಸ್. ಯಾವುದು ಇದು? ಇಟ್ ಈಸ್ ಅವರ್ ಎಕ್ಸ್, ಇದು ಎಕ್ಸ್ ಆಯ್ತು. ಸೊ ಈ ಕಾಂಪ್ಲೆಕ್ಸ್ ಅನ್ನ ಹೈಡ್ರೋಲಿಸಿಸ್ ಮಾಡಿದಾಗ H3O+ ಅಂದ್ರೆ ಹೈಡ್ರೋಲಿಸಿಸ್ ಮಾಡಿದಾಗ, ಅಂದ್ರೆ ವಾಟರ್ ಆಡ್ ಮಾಡಿದಾಗ, ಪ್ರೋಟೋನೇಟೆಡ್ ವಾಟರ್ ಅಂತ ಹೇಳ್ತೇವೆ ಅಲ್ವಾ. ಸೊ ವಾಟರ್ ಆಡ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ನೋಡಿ, ಇಟ್ ಈಸ್ ಅ ಬೆಂಜಾಲ್ಡಿಹೈಡ್. ಇಟ್ ಈಸ್ ಬೆಂಜಾಲ್ಡಿಹೈಡ್. ನಿನ್ನೆ ನಾವು ಬೆಂಜಾಲ್ಡಿಹೈಡ್ ಅನ್ನ ಈ ರೀತಿ ಬರ್ದಿದ್ದೇವೆ ಅಲ್ವಾ. ಸೊ ಮಿಸ್ ಆಗಿ ಇಲ್ಲಿ OH ಗ್ರೂಪ್ ಅಟ್ಯಾಚ್ ಆಗಿತ್ತು. ಓಕೆ, ಪ್ಲೀಸ್ ಮೇಕ್ ದಟ್ ಕರೆಕ್ಷನ್. ಇಲ್ಲಿ ಬೆಂಜಾಲ್ಡಿಹೈಡ್ ಅಂದ್ರೆ OH ಗ್ರೂಪ್ ಅಟ್ಯಾಚ್ ಆಗಿರಲ್ಲ ಬೆಂಜಿನ್ ರಿಂಗಿಗೆ. ಸೊ ಮಿಸ್ ಆಗಿ OH ಗ್ರೂಪ್ ಅನ್ನ ಬರ್ದಿದ್ದೆ. ಸೊ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನೋಟ್ಬುಕ್ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಬೆಂಜಾಲ್ಡಿಹೈಡ್ ಅಂದ್ರೆ ಇದು. ಓಕೆ ಓಕೆ, ಸೊ ಇದು ಇದ್ಯಾವುದು? ಬೆಂಜಾಲ್ಡಿಹೈಡ್ ಅಂದ್ರೆ ಇಟ್ ಈಸ್ ಅವರ್ Z. ಸೊ ವಾಟ್ ಈಸ್ Z ಅಂತ ಕೇಳಿದ್ದಾರೆ ಅಲ್ವಾ. Z ಅಂದ್ರೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಅಂದ್ರೆ ಬೆಂಜೋಯಿಕ್ ಆಸಿಡ್ ಅಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಮೋಸ್ಟ್ ಸೂಟೇಬಲ್ ರಿಯೇಜೆಂಟ್ ಫಾರ್ ದ ಫಾಲೋವಿಂಗ್ ಕನ್ವರ್ಷನ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಜಸ್ಟ್ look at this particular reaction. ಇಲ್ಲಿ ನೋಡಿ, ಸೊ ಮೇನ್ ಆಗಿ ಇಲ್ಲಿ ನೀವು ಏನ್ ಐಡೆಂಟಿಫೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ CH ಡಬಲ್ ಬಾಂಡ್ CH ಇದೆ ಈ ರಿಯಾಕ್ಟೆಂಟ್ ಅಲ್ಲಿ. ಓಕೆ, ಸೊ ಇಲ್ಲಿ ಆರೋ ಮಾರ್ಕ್ ನೋಡಿ, ಈ ರೀತಿ ಬರಬೇಕು. ಈ ರೀತಿ ಈ ಒಂದು ರಿಯಾಕ್ಟೆಂಟ್ ಕನ್ವರ್ಟ್ ಆಗಿ ಇದಾಗತ್ತೆ. ಓಕೆ, ಸೊ ಇಲ್ಲಿ ಕಾರ್ಬೋನಿಲ್ ಕಾರ್ಬನ್ ಇದೆ ನೋಡಿ. ಹಿಯರ್ ಯು ಕ್ಯಾನ್ ಸಿ C ಡಬಲ್ ಬಾಂಡ್ O. ದಿಸ್ ಈಸ್ ಅವರ್ ಕಾರ್ಬೋನಿಲ್ ಕಾರ್ಬನ್ ಅಲ್ವಾ. Carbonyl carbon directly attached to methyl group. Okay, this is the carbonyl carbon. This is the methyl group. So methyl group directly attached to carbonyl carbon. ಇಲ್ಲಿ ನೋಡಿ, ಏನ್ ಚೇಂಜ್ ಆಯ್ತು ನೋಡಿ ಪ್ರಾಡಕ್ಟ್ ಅಲ್ಲಿ. ಈ ಡಬಲ್ ಬಾಂಡ್ ಇದ್ದಿದ್ದು ಹಾಗೆ ಇದೆ, ನೋ ಚೇಂಜ್ ಇನ್ ದ ಡಬಲ್ ಬಾಂಡ್, ನೋ ಚೇಂಜ್ ಇನ್ ದ ಚೈನ್ ಲೆಂತ್.
ಚೈನ್ ಲೆಂತ್ ಅಲ್ಲಿ ಕೂಡ ಏನು ಚೇಂಜ್ ಆಗಿಲ್ಲ. ಕಾರ್ಬೋನಿಲ್ ಕಾರ್ಬನ್ ಕೂಡ ಇದ್ದ ಹಾಗೆ ಇದೆ. ಏನ್ ಚೇಂಜ್ ಆಯ್ತು ಇಲ್ಲಿ, ಏನ್ ರಿಪ್ಲೇಸ್ ಆಯ್ತು? ಈ ಮೀಥೈಲ್ ಗ್ರೂಪ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ OH ಅಲ್ವಾ. ಇಲ್ಲಿ ಮೀಥೈಲ್ ಗ್ರೂಪ್ ಏನಾಯ್ತು, OH ಇಂದ ರಿಪ್ಲೇಸ್ ಆಯ್ತು. ಸೊ ಯಾವಾಗ ಇದು ಮೀಥೈಲ್ ಗ್ರೂಪ್ ಸ್ಪೆಸಿಫಿಕ್ ಆಗಿ ರಿಯಾಕ್ಟ್ ಆಗೋದು ಯಾವಾಗ? ಅಫ್ಕೋರ್ಸ್ ಇಟ್ ಈಸ್ ಇನ್ ಅಯೋಡೋಫಾರ್ಮ್ ಟೆಸ್ಟ್ ಅಲ್ಲಿ ಈ ರೀತಿ ಆಗತ್ತೆ ಅಲ್ವಾ. ಅಯೋಡೋಫಾರ್ಮ್ ಟೆಸ್ಟ್ ಅಲ್ಲಿ ಈ ರೀತಿ ಆಗತ್ತೆ. ಸೊ ಟಾಲೆನ್ಸ್ ರಿಯೇಜೆಂಟ್ ಆಗಲ್ಲ. ಸೊ ಇಲ್ಲಿ ನೋಡಿ, ಈ ಒಂದು ಕಂಪೌಂಡ್ CH3 CH ಡಬಲ್ ಬಾಂಡ್ CH2 C ಡಬಲ್ ಬಾಂಡ್ CH3 ಮೀಥೈಲ್ ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಕಾರ್ಬೋನಿಲ್ ಕಾರ್ಬನ್ ಇದೆ ಅಲ್ವಾ. ಸೊ ಇಲ್ಲಿ I2 ಬಾರ್ NaOH ಸೊಲ್ಯೂಷನ್ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗತ್ತೆ ಅಲ್ವಾ. ಹಿಯರ್ formation of CHI3 take place. What is it? It is iodoform. Iodoform ಏನಿದು ಯೆಲ್ಲೋ PPT, ಯೆಲ್ಲೋ ಪ್ರೆಸಿಪಿಟೇಷನ್ ಬರುತ್ತೆ ಅಂದ್ರೆ ಏನಾಗುತ್ತೆ, ಸೊ ಮತ್ತೊಂದು ಪ್ರಾಡಕ್ಟ್ ಬರುತ್ತೆ. ಯಾವ್ದು ಮೇನ್ ಆಗಿ ಇಲ್ಲಿ ನೋಡಿ. ಸೊ ಅಯೋಡೋಫಾರ್ಮ್ ಒಂದು ಮೇನ್ ಪ್ರಾಡಕ್ಟ್ ಆಯ್ತು ಅಲ್ವಾ. ಇಲ್ಲೇ ಬರೀತೀನಿ ನೋಡಿ. ಒಂದು ಅಯೋಡೋಫಾರ್ಮ್ ಆಯ್ತು CHI3 ಅಯೋಡೋಫಾರ್ಮ್ ಆಯ್ತು ಅಲ್ವಾ, ಯೆಲ್ಲೋ PPT ಆಯ್ತು. ಓಕೆ, ಪ್ಲಸ್ ಮತ್ತೇನ್ ಬರುತ್ತೆ, ದಿಸ್ ವಾಟ್ ಈಸ್ ಇಟ್, CH3 CH ಡಬಲ್ ಬಾಂಡ್ CH2 C ಡಬಲ್ ಬಾಂಡ್ OH. ಸೊ ಈ ರೀತಿ ಇಲ್ಲಿ OH ಯಾವ್ದ್ರಿಂದ ರಿಪ್ಲೇಸ್ ಆಗುತ್ತೆ, ಇಲ್ಲಿ ಮೀಥೈಲ್ ಗ್ರೂಪ್ ಯಾವ್ದ್ರಿಂದ ರಿಪ್ಲೇಸ್ ಆಗುತ್ತೆ, OH ಇಂದ ರಿಪ್ಲೇಸ್ ಆಗುತ್ತೆ. OH ಅಲ್ಲಿಂದ ಬಂತು, ಈ NaOH ಬೇಸ್ ಅಲ್ಲಿ ಇರುವಂತ OH ಇಲ್ಲಿ CH3 ಜಾಗನ ರಿಪ್ಲೇಸ್ ಮಾಡುತ್ತೆ. ಸೊ ಯಾವ್ದು ಆಗಿದ್ರೆ ಅಯೋಡೋಫಾರ್ಮ್ ಟೆಸ್ಟ್ ಬರುತ್ತೆ ಇಲ್ಲಿ. ಯಾವ್ದು ರಿಯೇಜೆಂಟ್ ಯಾವ್ದು ಆಗಿದ್ರೆ ಆಪ್ಷನ್ ಬಿ, suitable reagent is iodine and NaOH solution. ಅಯೋಡೋಫಾರ್ಮ್ ಟೆಸ್ಟ್ ಆಗತ್ತೆ ಅಲ್ವಾ. 24th ಕ್ವಶನ್ ಅನ್ನ ನೋಡಿ. ಜಸ್ಟ್ ಲುಕ್ ಎಟ್ ದ 24th ಕ್ವಶನ್. ಇಲ್ಲಿ ನೋಡಿ, ದಿಸ್ ಈಸ್ ಅ ರಿಯಾಕ್ಟೆಂಟ್. ಓಕೆ, ಇದೇನು ಒಂದು ರಿಯಾಕ್ಟೆಂಟ್ ಇದೆ. ಇಲ್ಲಿ ಏನಿದೆ, ಪ್ರೈಮರಿ ಆಲ್ಕೋಹಾಲ್ ಇದೆ ಅಲ್ವಾ, ಪ್ರೈಮರಿ ಆಲ್ಕೋಹಾಲ್ ಇದೆ. ಇಲ್ಲಿ ನೋಡಿ ಫಂಕ್ಷನಲ್ ಗ್ರೂಪ್ ಯಾವ್ಯಾವ್ದಿದೆ, ಇಟ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಅಂದ್ರೆ ಏನು, ಇಲ್ಲಿ ನೋಡಿ ಈ ಆಲ್ಕೋಹಾಲ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತಲ್ಲ, ಆ ಕಾರ್ಬನ್ ಮತ್ತೊಂದು ಕಾರ್ಬನ್ ಜೊತೆ ಅಟ್ಯಾಚ್ ಆಗಿರುತ್ತೆ ಡೈರೆಕ್ಟ್ ಆಗಿ. ಸೊ ಕಾರ್ಬನ್ ಅಟ್ಯಾಚ್ ಟು ಆಲ್ಕೋಹಾಲಿಕ್ ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್. ಓಕೆ, ಇಲ್ಲಿ ನೋಡಿ ಕಾರ್ಬನ್ ಬಾಂಡ್ ಕಾರ್ಬನ್ ಅಲ್ವಾ. ಸೊ ಇಟ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಇದು ಯಾವುದು, ಇದು ಆಲ್ಡಿಹೈಡ್. ಸೊ ಎರಡು ಫಂಕ್ಷನಲ್ ಗ್ರೂಪ್ ಇದೆ ಅಲ್ವಾ. ಸೊ ಎ ಅನ್ನೋದನ್ನ ಯಾವ್ದೋ ಒಂದು ರಿಯೇಜೆಂಟ್ ಹಾಕಿದಾಗ ಏನ್ ಬರುತ್ತೆ ನಮ್ಗೆ ಪ್ರಾಡಕ್ಟ್, ಇದು ಬರುತ್ತೆ. ಇಲ್ಲಿ ಚೇಂಜ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ, ಆಲ್ಡಿಹೈಡ್ ಏನಾಗಿ ಕನ್ವರ್ಟ್ ಆಯ್ತು, ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ ಚೇಂಜ್ ಅನ್ನ. ಆಲ್ಡಿಹೈಡ್ ಗೆಟ್ ಕನ್ವರ್ಟೆಡ್ ಇಂಟು, ಇಲ್ಲಿ ನೋಡಿ, just look at this change. What is it? Primary alcohol. Primary alcohol ಆಗಿ ಕನ್ವರ್ಟ್ ಆಯ್ತು ಅಲ್ವಾ. ಆಲ್ಡಿಹೈಡ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರೈಮರಿ ಆಲ್ಕೋಹಾಲ್. ಸೊ ಯಾವುದು ಆಗಿದ್ರೆ ಇದು ಒಂದು ಹೈಡ್ರೋಜನ್ ಆಡ್ ಆಯ್ತು ಅಲ್ವಾ. ಆಲ್ಡಿಹೈಡ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರೈಮರಿ ಆಲ್ಕೋಹಾಲ್ ಮೀನ್ಸ್ ಇಟ್ ಈಸ್ ಅ ರಿಡಕ್ಷನ್. It is a reduction process. So option A must be ಯಾವ್ದಾಗಿರ್ಬೇಕು ಆಗಿದ್ರೆ ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ಬೇಕು ಅಲ್ವಾ. ಆಪ್ಷನ್ A must be A must be reducing agent ಅಲ್ವಾ, ನಾಟ್ ಆಪ್ಷನ್ A.
ಎ ಮಸ್ಟ್ ಬಿ ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್. ಸೊ ರಿಡಕ್ಷನ್ ಆಯ್ತು ಅಲ್ವಾ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡಿ, ಸೆಕೆಂಡ್ ಇದ್ರಲ್ಲಿ ನೋಡಿ, ಸೆಕೆಂಡ್ ಟ್ರಾನ್ಸ್ಫಾರ್ಮೇಶನ್ ನೋಡಿ, ಬಿ ಹಾಕಿದಾಗ ದ ರಿಯೇಜೆಂಟ್ ಬಿ ಇಸ್ ಆಡೆಡ್, ರಿಯೇಜೆಂಟ್ ಬಿ ಆಡ್ ಮಾಡಿದಾಗ ಇಲ್ಲಿ ನೋಡಿ ಆಲ್ಡಿಹೈಡ್ ಗ್ರೂಪ್ ಅಲ್ಲಿ ಏನು ಚೇಂಜ್ ಆಗಿಲ್ಲ ಅಲ್ವಾ. ಆಲ್ಡಿಹೈಡ್ ಗ್ರೂಪ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಇಲ್ಲಿ ಏನಾಯ್ತು, ಪ್ರೈಮರಿ ಆಲ್ಕೋಹಾಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ದಿಸ್ ಇಸ್ ವಾಟ್ ಆಲ್ಡಿಹೈಡ್. ಇದ್ಯಾವುದು, ಇದು ಆಲ್ಡಿಹೈಡ್ ಆಯ್ತು ಅಲ್ವಾ. ದಿಸ್ ಇಸ್ ಆಲ್ಡಿಹೈಡ್. ಅಂದ್ರೆ ಆಲ್ಕೋಹಾಲ್ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಏನಾಯ್ತು, ಮೈಲ್ಡ್ ಆಗಿ ಆಕ್ಸಿಡೇಷನ್ ಆಯ್ತು ಅಲ್ವಾ. ಮೈಲ್ಡ್ ಆಗಿ ಆಕ್ಸಿಡೇಷನ್ ಆಯ್ತು. ಸೊ ಎ ಯಾವ್ದಾಗಿರ್ಬೇಕು, ಎ ಯಾವ್ದಾಗಿರ್ಬೇಕು, ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ಬೇಕು. ಎ ಮಸ್ಟ್ ಬಿ ರೆಡ್ಯೂಸಿಂಗ್ ಏಜೆಂಟ್. ಬಿ ಯಾವ್ದಾಗಿರ್ಬೇಕು ಹಂಗಿದ್ರೆ ಇಲ್ಲಿ ನೋಡಿ, ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಆಲ್ಕೋಹಾಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ಅಂದ್ರೆ ಒಂದು ಹೈಡ್ರೋಜನ್, ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಇಂದ ಒಂದು ಹೈಡ್ರೋಜನ್ ರಿಮೂವ್ ಆದ್ರೆ ನಿಮ್ಗೆ ಆಲ್ಡಿಹೈಡ್ ಸಿಗತ್ತಲ್ವಾ. ಸೊ ಆಕ್ಸಿಡೇಷನ್ ಆಯ್ತು ಅಲ್ವಾ. ಸೊ ಇಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ಬಿ ಮಸ್ಟ್ ಬಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ಬೇಕು, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ಬೇಕು. ಆಮೇಲೆ ಸಿ ನೋಡೋಣ, ಸಿ ನೋಡೋಣ ಇಲ್ಲಿ. ಸೊ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್, ಇಲ್ಲಿ ಪ್ರಾಡಕ್ಟ್ ಅನ್ನ ನೋಡಿ, ಸಿ ಆಡ್ ಮಾಡಿದ್ರೆ, ಈ ರಿಯಾಕ್ಟೆಂಟ್ ಗೆ ಸಿ ಆಡ್ ಮಾಡಿದ್ರೆ ಇಲ್ಲಿ ಚೇಂಜಸ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಇದ್ದಿದ್ದು ಹಾಗೆ ಇದೆ. ಆಮೇಲೆ ಆಲ್ಡಿಹೈಡ್ ಏನಾಯ್ತು, ಆಲ್ಡಿಹೈಡ್ ಗೆಟ್ ಕನ್ವರ್ಟೆಡ್ ಇಂಟು, this aldehyde get converted into primary alcohol. What is it? Primary alcohol alwa. This is primary alcohol. ಇನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮಕ್ಕಳೇ, ಇಲ್ಲಿ ನೋಡಿ ರಿಯಾಕ್ಟೆಂಟ್ ಅಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಡಬಲ್ ಬಾಂಡ್ ಏನಿಲ್ಲ. ಡಬಲ್ ಬಾಂಡ್ ಗೆಟ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಇಲ್ಲಿ ಕೂಡ ನೋಡಿ ಸಿಂಗಲ್ ಬಾಂಡ್. ಸೊ ನಮ್ಗೆ ಈಗ ಏನಾಯ್ತು, ಆಲ್ಡಿಹೈಡ್ ಆಲ್ಕೋಹಾಲ್ ಆಗು ಕನ್ವರ್ಟ್ ಆಯ್ತು, ಪ್ರೈಮರಿ ಆಲ್ಕೋಹಾಲ್ ಆಗಿನೂ ಕನ್ವರ್ಟ್ ಆಯ್ತು, ಅಂದ್ರೆ ರಿಡಕ್ಷನ್ ಆಯ್ತು. ಡಬಲ್ ಬಾಂಡ್ ಗೆಟ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಸೊ ಈ ಎರಡನ್ನು ರೆಡ್ಯೂಸ್ ಮಾಡುವಂತ ಒಂದು ರೆಡ್ಯೂಸಿಂಗ್ ಏಜೆಂಟ್ ಬೇಕು ನಮ್ಗೆ. ಆಪ್ಷನ್ ಇದು ಸಿ ಜಾಗ ಯಾವ್ದಿರ್ಬೇಕು, ಇಟ್ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್, which should reduce double bond as well as this what, aldehyde. ಓಕೆ. ಸೊ ಇಲ್ಲಿ ಮೂರನೇದು ಸಿ ಜಾಗದಲ್ಲಿ ನಮ್ಗೆ ಸಿ ಕೂಡ ರೆಡ್ಯೂಸ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ ಸಿ ರಿಯೇಜೆಂಟ್ ಹಾಕಿದಾಗೂ ಕೂಡ. ಸಿ ರಿಯೇಜೆಂಟ್ ಯಾವ ತರ ಇರಬೇಕು, ಅದು ಡಬಲ್ ಬಾಂಡ್ ಅನ್ನ ಸಿಂಗಲ್ ಬಾಂಡ್ ಅನ್ನಾಗಿಯೂ ಕನ್ವರ್ಟ್ ಮಾಡ್ಬೇಕು, ಮತ್ತೆ ಆಲ್ಡಿಹೈಡ್ ಅನ್ನ ಏನಾಗ್ಬೇಕು, ಪ್ರೈಮರಿ ಆಲ್ಕೋಹಾಲ್ ಮಾಡಿನೂ ಕನ್ವರ್ಟ್ ಮಾಡ್ಬೇಕು. ಓಕೆ. ಸೊ ಆ ರೀತಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಆಪ್ಷನ್ ಅಲ್ಲಿ ನಾವು ಹುಡುಕ್ಬೇಕು. ಓಕೆ. ಇವಾಗ ಒನ್ ಬೈ ಒನ್ ಬರೋಣ. ಆಪ್ಷನ್ ಎ ನೋಡಿ, ವಾಟ್ ಈಸ್ ದಿಸ್, H2 ಹೈಡ್ರೋಜನ್ ಇನ್ ಪಲ್ಲಾಡಿಯಂ ಕ್ಯಾಟಲಿಸ್ಟ್. ಇದೇನ್ ಮಾಡುತ್ತೆ ಹೇಳಿ, ಇದು ಎ, ಇದು ಬಿ, ಇದು ಸಿ ಅಂತ ತಕೊಂಡ್ರೆ ಇದೇನ್ ಮಾಡುತ್ತೆ, H2 ಬಾರ್ ಪಲ್ಲಾಡಿಯಂ ಇದೇನ್ ಮಾಡುತ್ತೆ, ಡಬಲ್ ಬಾಂಡ್ ಅನ್ನು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ಆಲ್ಡಿಹೈಡ್ ಅನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ನೋಡಿ
ಆಲ್ಕೋಹಾಲ್ ಇದ್ದಿದ್ದು ಆಲ್ಕೋಹಾಲ್ ಆಗಿ ಉಳಿದಿದೆ, ಡಬಲ್ ಬಾಂಡ್ ಇದ್ದಿದ್ದು ಇಲ್ಲಿ ನೋಡಿ ಎ ರಿಯೇಜೆಂಟ್ ಹಾಕಿದಾಗ ಡಬಲ್ ಬಾಂಡ್ ಆಗಿ ಉಳಿದಿದೆ. ಓನ್ಲಿ ಕನ್ವರ್ಷನ್ ಇನ್ aldehyde. Aldehyde get converted into primary alcohol. So ನಮ್ಗೆ ಇಲ್ಲಿ H2PD ಆಗಬಾರ್ದು, ಹೈಡ್ರೋಜನ್ ಇನ್ ಪಲ್ಲಾಡಿಯಂ ಕ್ಯಾಟಲಿಸ್ಟ್ ಆಗಬಾರ್ದು. A should not be this. So we can eliminate option A. Option B ಗೆ ಬರೋಣ. Yes, NaBH4 is a reducing agent. Yes, it reduces only aldehyde into primary alcohol. So ಇದು A ಆಗಿ ತಗೋಬಹುದು. PCC. PCC ಅಂದ್ರೆ ಏನು? ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಅಂತ ಹೇಳ್ತೀವಿ. PCC ಅಂದ್ರೆ ಪಿರಿಡಿನಿಯಂ ಕ್ಲೋರೋ ಕ್ರೋಮೇಟ್ ಅಂತ ಕರಿತೀವಿ. ಇಟ್ ಈಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. It is a mild oxidizing agent. So it can be taken as B. So B ಆಗಿ ತಗೋಬಹುದು. ಆಮೇಲೆ ಮೂರನೇ ರಿಯೇಜೆಂಟ್ ಏನ್ ಮಾಡ್ಬೇಕು? ಸಿ ರಿಯೇಜೆಂಟ್ ಅನ್ನೋದು ನಮ್ಗೆ ಡಬಲ್ ಬಾಂಡ್ ಅನ್ನು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡ್ಬೇಕು, ಮತ್ತೆ ಆಲ್ಡಿಹೈಡ್ ಅನ್ನು ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಲ್ವಾ? ಸೊ ಇಟ್ ಶುಡ್ ಪ್ಲೇಸ್ ಬೋತ್ ರೋಲ್. ಸೊ ಯಾವುದು ಆಗಿದ್ರೆ? ಸೊ ಹಿಯರ್ ಹೈಡ್ರೋಜನ್ ಇನ್ ಪಲ್ಲಾಡಿಯಂ. ಸೊ ಈ ಒಂದು ರಿಯೇಜೆಂಟ್ ಅನ್ನ ನಾವು ಕನ್ಸಿಡರ್ ಮಾಡಬಹುದು. ಸೊ ದಿಸ್ ಇಸ್ ಆಪ್ಷನ್ ಬಿ ಸೀಮ್ಸ್ ರೈಟ್. ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಆಮೇಲೆ ಆಪ್ಷನ್ ಸಿ ಯಾಕಲ್ಲ ಹಂಗಿದ್ರೆ? ಎಸ್, NaBH4 ಅನ್ನ ಎ ಆಗಿ ತಕೊಳ್ಬಹುದು. ಅಲ್ಕಲೈನ್ KMnO4 ಏನ್ ಮಾಡುತ್ತೆ ಹೇಳಿ? ಇಲ್ಲಿ ನೋಡಿ, ಅಲ್ಕಲೈನ್ KMnO4 ಏನ್ ಮಾಡುತ್ತೆ? ಇಲ್ಲಿ ಆಲ್ಕೋಹಾಲ್ ಇದೆಯಲ್ಲ, ಪ್ರೈಮರಿ ಆಲ್ಕೋಹಾಲ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ CHO ಬದಲು ಏನಾಗುತ್ತೆ ಹೇಳಿ? ಇಲ್ಲಿ ಅಲ್ಕಲೈನ್ KMnO4 ಹಾಕಿದಾಗ CH2OH directly get converted into COOH, not CHO. aldehyde ಆಗಿ ಕನ್ವರ್ಟ್ ಆಗೋ ಬದಲು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏನ್ ಮಾಡಕ್ಕಾಗಲ್ಲ? KMnO4 ಅನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ತಗೊಳಕ್ಕಾಗಲ್ಲ. ಇಟ್ ಓವರ್ ಆಕ್ಸಿಡೈಸಸ್ aldehyde group primary alcohol into carboxylic acid. So option C ಅನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಡಿ ನೋಡೋಣ. ಅದೇ ರೀತಿ ಇಲ್ಲಿ ಹೈಡ್ರೋಜನ್ ಮತ್ತೆ ಪಲ್ಲಾಡಿಯಂ ಕೆಟಲಿಸ್ಟ್ ಏನ್ ಮಾಡುತ್ತೆ ಹೇಳಿ? ಇದು ಡಬಲ್ ಬಾಂಡ್ ಅನ್ನು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಇಲ್ಲಿ ನೋಡಿ, ಚೇಂಜ್ ಅಬ್ಸರ್ವ್ ಮಾಡಿದಾಗ ಡಬಲ್ ಬಾಂಡ್ ಇದ್ದಿದ್ದು ಹಾಗೆ ಇದೆ. ಸೊ ಡಿ ಅನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಒನ್ ಬೈ ಒನ್ ಅನಾಲಿಸಿಸ್ ಮಾಡಬೇಕು. ನೆಕ್ಸ್ಟ್, propionic acid undergo HVZ reaction to give chloropropanoic acid. The product obtained is, okay, HVZ reaction ಅಂದ್ರೆ ಏನು? ವೋಲ್ಹಾರ್ಡ್ ಝೆಲಿನ್ಸ್ಕಿ ರಿಯಾಕ್ಷನ್ ಅಂತ ಹೇಳ್ತೇವೆ. ಓಕೆ, ವಾಟ್ ಈಸ್ HVZ? ವೋಲ್ಹಾರ್ಡ್ ಝೆಲಿನ್ಸ್ಕಿ ರಿಯಾಕ್ಷನ್. ವೋಲ್ಹಾರ್ಡ್ ಝೆಲಿನ್ಸ್ಕಿ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗುತ್ತೆ? ಇಟ್ ಈಸ್ ಅ ಹ್ಯಾಲೋಜಿನೇಷನ್ ರಿಯಾಕ್ಷನ್. HVZ ರಿಯಾಕ್ಷನ್ ಅಂದ್ರೆ ಏನು? HVZ ರಿಯಾಕ್ಷನ್ ಅಂದ್ರೆ ಏನು? ಇಟ್ ಈಸ್, ಫಸ್ಟ್ ಆಫ್ ಆಲ್, ಇಟ್ ಈಸ್ halogenation reaction. Halogenation reaction. Second, halogen ಎಲ್ಲ ಆಡ್ ಆಗುತ್ತೆ. Halogen is added to alpha carbon. Alpha carbon of what? Of carboxylic acid. So HVZ reaction ಅಂದ್ರೆ
ಹ್ಯಾಲೋಜಿನೇಷನ್ ರಿಯಾಕ್ಷನ್ ಏನಾಗುತ್ತೆ, ಹ್ಯಾಲೋಜಿನ್ ಎಲ್ಲಿ ಆಡ್ ಆಗುತ್ತೆ, ಹ್ಯಾಲೋಜಿನ್ ಅಂದ್ರೆ ಕ್ಲೋರಿನ್ ಇರ್ಬೋದು ಅಥವಾ ಬ್ರೋಮಿನ್ ಇರ್ಬೋದು ಅಥವಾ ಅಯೋಡಿನ್ ಇರ್ಬೋದು. ಸೊ ಹ್ಯಾಲೋಜಿನ್ ಆಟಮ್ ಎಲ್ಲಿ ಆಡ್ ಆಗುತ್ತೆ, ಆಲ್ಫಾ ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಯಾವ ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯೋ ಆ ಕಾರ್ಬನ್ ಅನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೇವೆ. ಅಲ್ಲಿ ಹೋಗಿ ಹ್ಯಾಲೋಜಿನ್ ಆಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ವಶನ್ ಕೇಳಿರೋದೇನು, the propionic acid undergo HVZ reaction to give chloropropionic acid. The product obtained is stronger acid than propionic acid, as strong as propionic acid, weaker acid than propionic acid. So ಇದು ಸಾರಿ ಇಲ್ಲಿ ನೋಡಿ, ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ, ಇದು ಆಪ್ಷನ್ ಸಿ, ಇದು ಆಪ್ಷನ್ ಡಿ. ಓಕೆ, ಸೊ ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. This should be option B, this should be option C, and this should be option D. Okay, ಇವಾಗ ಏನ್ ಮಾಡ್ಬೇಕು, ಸೊ ಕೀ ರಿಯಾಕ್ಷನ್ ಏನಾಗುತ್ತೆ ಇಲ್ಲಿ, ಪ್ರೊಪಿಯೋನಿಕ್ ಆಸಿಡ್. ವಾಟ್ ಈಸ್ ಪ್ರೊಪಿಯೋನಿಕ್ ಆಸಿಡ್? ಪ್ರೊಪಿಯೋನಿಕ್ ಆಸಿಡ್ ಅಂದ್ರೆ ಇಲ್ಲಿ ನೋಡಿ, ಸಿ ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ಇರುತ್ತಲ್ವಾ, CH3 CH2 COOH. So this is propionic acid ಅಲ್ವಾ, ಏನಿದು ಪ್ರೊಪಿಯೋನಿಕ್ ಆಸಿಡ್. ಸೊ ಪ್ರೊಪಿಯೋನಿಕ್ ಆಸಿಡ್ ಅಲ್ವಾ ಇದು. ಸೊ ಇಲ್ಲಿ ಆಲ್ಫಾ ಕಾರ್ಬನ್ ಅಂದ್ರೆ ಯಾವುದು, ದಿಸ್ ಇಸ್ ಆಲ್ಫಾ ಕಾರ್ಬನ್. ಸೊ ಆಲ್ಫಾ ಕಾರ್ಬನಿಗೆ ಅಟ್ಯಾಚ್ ಆಗಿರೋದು ಯಾವುದು, ಆಲ್ಫಾ ಹೈಡ್ರೋಜನ್. ಆಲ್ಫಾ ಕಾರ್ಬನಿಗೆ ಅಟ್ಯಾಚ್ ಆಗಿರೋದು ಆಲ್ಫಾ ಹೈಡ್ರೋಜನ್. ಆಲ್ಫಾ ಕಾರ್ಬನ್ ಅಂದ್ರೆ ಯಾವುದು, ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತಹ ಕಾರ್ಬನ್. ಓಕೆ, ಇಲ್ಲಿ ನಾನು ಕ್ಲಿಯರ್ ಆಗಿ ತೋರಿಸಿದ್ದೇನೆ. ಓಕೆ, ಸೊ ಇದಕ್ಕೇನ್ ಮಾಡ್ತಾರೆ, PCl3 ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, PCl3 Cl2 ಹಾಕ್ತಾರೆ ಅಂದ್ರೆ HVZ ರಿಯಾಕ್ಷನ್ ಆಗುತ್ತೆ. ಓಕೆ, HVZ ರಿಯಾಕ್ಷನ್ ಆಗಿ ಏನ್ ಫಾರ್ಮ್ ಆಗುತ್ತೆ ಹೇಳಿದ್ದಾರೆ, ಕ್ಲೋರೋಪ್ರೋಪಿಯೋನಿಕ್ ಆಸಿಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ CH3 CH, ಇಲ್ಲಿ ಆಲ್ಫಾ ಕಾರ್ಬನ್ ಅಲ್ಲಿ ಏನಾಗುತ್ತೆ, ಕ್ಲೋರಿನ್ ಆಡ್ ಆಗುತ್ತೆ. ಅಂದ್ರೆ ಆಲ್ಫಾ ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ಬೈ ಕ್ಲೋರಿನ್. ಸೊ ಇಲ್ಲಿ ಒಂದ್ ಹೈಡ್ರೋಜನ್ ಅನ್ನ ಕ್ಲೋರಿನ್ ಇಂದ ರಿಪ್ಲೇಸ್ ಮಾಡೋಣ, COOH ಅಂತ ಬರುತ್ತೆ. ಇಲ್ಲಿ ಕ್ವಶನ್ ಕೇಳಿರೋದು ಏನು, ಈ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಅಲ್ಲಿ ಎಸಿಡಿಟಿ ಕಂಪೇರ್ ಮಾಡ್ಬೇಕು ನಾವು ಅಲ್ವಾ. ಆಪ್ಷನ್ ಅನ್ನ ನೋಡಿದಾಗ ನಮ್ಗೆ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ನಡುವೆ ಅಸಿಡಿಟಿ ಕಂಪ್ಯಾರಿಸನ್ ಮಾಡಿದಾಗ ಇದೆ ಅಲ್ವಾ. ಓಕೆ, ಸೊ ಇಲ್ಲಿ ನೋಡಿ ರಿಯಾಕ್ಟೆಂಟ್ ಅನ್ನ ನೋಡಿ, ಆಲ್ಫಾ ಇಲ್ಲಿ ನೋಡಿ, ದಿಸ್ ಇಸ್ ಇದನ್ನ ನಾನು ಸ್ವಲ್ಪ ಈ ರೀತಿ ಬರೆದ್ರೆ ಇಲ್ಲಿ ನೋಡಿ, ದಿಸ್ ಗ್ರೂಪ್ ಈಸ್ ಯಾವ್ದು, ದಿಸ್ ಇಸ್ ಅ ಕಾರ್ಬೋನಿಲ್ ಕಾರ್ಬನ್ ಅಲ್ವಾ. ಇದಕ್ಕೆ ಅಟ್ಯಾಚ್ ಆಗಿರುವಂತ ಗ್ರೂಪ್ ಯಾವುದು, ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ ಅಲ್ವಾ. ಅಂದ್ರೆ ಇಲೆಕ್ಟ್ರಾನ್ ಕ್ಲೌಡ್ ಯಾವ ಕಡೆ ಶಿಫ್ಟ್ ಆಗತ್ತೆ, ಕಾರ್ಬೋನಿಲ್ ಕಾರ್ಬನ್ ಕಡೆ ಶಿಫ್ಟ್ ಆಗತ್ತೆ. ಅಂದ್ರೆ ಇಲ್ಲಿ ಪ್ಲಸ್ ಐ ಇಫೆಕ್ಟ್ ಆಗತ್ತೆ. ಸೊ ಇಲ್ಲಿ ಪ್ಲಸ್ ಐ ಇಫೆಕ್ಟ್ ಆಗುತ್ತೆ ಬಿಕಾಸ್ CH3CH ಅನ್ನೋದು ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ದಟ್ ಮೀನ್ಸ್ ಇಟ್ ಇನ್ಕ್ರೀಸಸ್ ದ ಇಲೆಕ್ಟ್ರಾನ್ ಕ್ಲೌಡ್ ಆರ್ ಇಲೆಕ್ಟ್ರಾನ್ ಡೆನ್ಸಿಟಿ ಆನ್ ಕಾರ್ಬೋನಿಲ್. ಅದು ಅಯೋನೈಸೇಷನ್ ಆದಾಗ ಅಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದನ್ನ ಡೀಟೇಲ್ ಆಗಿ ಬರಿತೀನಿ ನಾನು. ಇಲ್ಲಿ ನೋಡಿ, ಆಸಿಡ್ ಅಂದ್ರೆ ಯಾವುದು, ಒಂದು AH ಅಂತ ತಕೊಳ್ಳಿ. ಓಕೆ, AH ಅಂತ ತಕೊಳ್ಳಿ. ಆಸಿಡ್ ಅಂದ್ರೆ ಏನು, ಇಟ್ ರಿಲೀಸಸ್ H+ ಅಯೋನ್ ಅಲ್ವಾ. ಆಸಿಡ್ ಮೀನ್ಸ್ ಇಟ್ ರಿಲೀಸಸ್ H+ ಅಯೋನ್. ಯಾವ ರೀತಿ ಅಯೋನೈಸೇಷನ್ ಆಗುತ್ತೆ, H++A- ಅಂತ ಆಗುತ್ತೆ. ಓಕೆ, ಆಸಿಡಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಆಸಿಡಿಟಿ completely depends on stability of this A- ion, stability of this anion. Acidity completely depends on
ಸ್ಟೆಬಿಲಿಟಿ ಆಫ್ ಆನಯಾನ್. ಸೊ ಆನಯಾನ್ ಯಾವುದು ಇಲ್ಲಿ ಹಾಗಿದ್ರೆ? ರಿಯಾಕ್ಟಂಟ್ ಯಾವುದು? ಪ್ರೊಪಿಯೋನಿಕ್ ಆಸಿಡ್ ತಕೊಳ್ಳಿ. ಪ್ರೊಪಿಯೋನಿಕ್ ಆಸಿಡ್ ಯಾವ ರೀತಿ ಅಯೋನೈಸೇಷನ್ ಆಗುತ್ತೆ? ಜಸ್ಟ್ ಕನ್ಸಿಡರ್ ಪ್ರೊಪಿಯೋನಿಕ್ ಆಸಿಡ್ CH3 CH C ಡಬಲ್ ಬಾಂಡ್ OH CH2 ಇದಲ್ವಾ? ಓಕೆ, ಇಟ್ ಅಂಡರ್ಗೋ ಅಯೋನೈಸೇಷನ್ ಆಸ್, ಇಲ್ಲಿ ನೋಡಿ CH3 CH2 C ಡಬಲ್ ಬಾಂಡ್ O ಮೈನಸ್ ಪ್ಲಸ್ H ಪ್ಲಸ್ ಅಂತ ಆಗತ್ತೆ. ಇದ್ಯಾವುದು? ಇದು ಕಾರ್ಬಾಕ್ಸಿಲೇಟ್ ಅಯಾನ್. ಓಕೆ, ಇದು ಈ ರೀತಿ ಅಯೋನೈಸ್ ಆಗತ್ತೆ. ಆಮೇಲೆ ಯಾವುದು? ಕ್ಲೋರೋಪ್ರೋಪಿಯೋನಿಕ್ ಆಸಿಡ್ ಯಾವ ರೀತಿ ಅಯೋನೈಸ್ ಆಗುತ್ತೆ ಅಂತ ನೋಡೋಣ. ಕ್ಲೋರೋಪ್ರೋಪಿಯೋನಿಕ್ ಆಸಿಡ್ ಅಂದ್ರೆ CH3 CH Cl C double bond OH. It ionizes as CH3 CH Cl C double bond O minus ಆಗುತ್ತೆ. ಇಲ್ಲಿ ರೆಸೋನೆನ್ಸ್ ಆಗುತ್ತೆ. ಓಕೆ ಓಕೆ, ಪ್ಲಸ್ H ಪ್ಲಸ್ ರಿಲೀಸ್ ಆಗುತ್ತೆ. ಓಕೆ, ಇಲ್ಲಿ ನಾವು ಯಾವ ಆಸಿಡ್ ಸ್ಟ್ರಾಂಗ್ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಪ್ರೊಪಿನೋಯಿಕ್ ಆಸಿಡ್ ಮತ್ತೆ ಕ್ಲೋರೋಪ್ರೋಪೆನೋಯಿಕ್ ಆಸಿಡ್. ಇದು ಪ್ರೊಪಿನೋಯಿಕ್ ಆಸಿಡ್, ಇದು ಕ್ಲೋರೋಪ್ರೋಪೆನೋಯಿಕ್ ಆಸಿಡ್. ಸೊ ಯಾವ ಆಸಿಡ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೇಕಾದ್ರೆ ನಾವು ಇದರಲ್ಲಿ ಯಾವ ಕಾರ್ಬಾಕ್ಸಿಲೇಟ್ ಅಯಾನ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೇಕು ಅಲ್ವಾ? ವಿಚ್ ಕಾರ್ಬಾಕ್ಸಿಲೇಟ್ ಅಯಾನ್ ಇಸ್ ಸ್ಟ್ರಾಂಗರ್ ಹಿಯರ್? ಇಲ್ಲಿ ನೋಡಿ, ಇಲ್ಲಿ ಕಾರ್ಬೋನಿಲ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಯಾವ್ದು ಅಟ್ಯಾಚ್ ಆಗಿದೆ? ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲಿ ನೋಡಿ, ದಿಸ್ ಈಸ್ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಯಾವುದು ಇದು? ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಕರಿತೇವೆ. ಸೊ ಈ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನ್ ಮಾಡುತ್ತೆ? ಈ ಕಾರ್ಬಾಕ್ಸಿಲೇಟ್ ಅಯಾನ್ ಅಂದ್ರೆ ಈ ಮೈನಸ್ ಅಯಾನ್ ಅಥವಾ ಈ ಮೈನಸ್ ಇಲೆಕ್ಟ್ರಾನ್ ಡೆನ್ಸಿಟಿ ಅಥವಾ ಈ ಮೈನಸ್ ಸ್ಟ್ರೆಂತ್ ಅನ್ನ ಏನ್ ಮಾಡುತ್ತೆ? ಜಾಸ್ತಿ ಮಾಡುತ್ತೆ ಬೈ ಡೊನೇಟಿಂಗ್ ಇಲೆಕ್ಟ್ರಾನ್. ಸೊ ಈ ರೀತಿ ಇಲೆಕ್ಟ್ರಾನ್ ಕ್ಲೌಡ್ ಎಲ್ಲಿ ಶಿಫ್ಟ್ ಆಗುತ್ತೆ? towards this carbonyl carbon, so that it increases the electron density of carboxylate ion. So electron density ಜಾಸ್ತಿ ಆಯ್ತು ಅಂದ್ರೆ ಸ್ಟೆಬಿಲೈಸ್ ಆಗಲ್ಲ ಅಲ್ವಾ? It destabilizes the carboxylic ion. This electron donating group destabilizes the carboxylate ion by plus I effect. By plus I effect ಅಲ್ವಾ? ಸೊ ಪ್ಲಸ್ ಇಫೆಕ್ಟ್ ಪ್ರೊಡ್ಯೂಸ್ ಮಾಡುವಂತ ಗ್ರೂಪ್ ಎಲ್ಲ ಏನ್ ಮಾಡುತ್ತೆ? ಡಿಸ್ಟೆಬಿಲೈಸಸ್ ದ ಕಾರ್ಬಾಕ್ಸಿಲಿಕ್ ಅಯಾನ್. ಸೊ ಅಸಿಡಿಟಿ ಏನಾಗುತ್ತೆ? ರೆಡ್ಯೂಸ್ ಆಗತ್ತೆ. ಅಸಿಡಿಟಿ ಏನಾಗತ್ತೆ? ರೆಡ್ಯೂಸ್ ಆಗತ್ತೆ. ಯಾಕೆ ಹೇಳಿದ್ರೆ ಅಷ್ಟು ಕ್ವಿಕ್ ಆಗಿ ಏನಾಗಲ್ಲ, H ಪ್ಲಸ್ ಅಯಾನ್ ರಿಲೀಸ್ ಆಗಲ್ಲ. ಬಿಕಾಸ್ ಇಟ್ ಡಿಸ್ಟೆಬಿಲೈಸಸ್ ದ ಕಾರ್ಬಾಕ್ಸಿಲೇಟ್ ಅಯಾನ್. ಇಲ್ಲಿ ಮೈನಸ್ ಚಾರ್ಜ್ ಅನ್ನ ಅಥವಾ ಇಲೆಕ್ಟ್ರಾನ್ ಡೆನ್ಸಿಟಿಯನ್ನ ಜಾಸ್ತಿ ಮಾಡುತ್ತೆ. ಹೆನ್ಸ್ ಇಟ್ ಡಿಸ್ಟೆಬಿಲೈಸಸ್. ಆಮೇಲೆ ಇಲ್ಲಿ ನೋಡಿ, ಆಲ್ಫಾ ಕಾರ್ಬನ್ ಇದೆ ಅಲ್ವಾ? ಅದಕ್ಕೆ ಕ್ಲೋರಿನ್ ಅಟ್ಯಾಚ್ ಆಗಿದೆ. ಕ್ಲೋರಿನ್ ಏನ್ ಮಾಡುತ್ತೆ? ಇಟ್ ಈಸ್ ಅ ಇಲೆಕ್ಟ್ರೋ ನೆಗೆಟಿವ್ ಆಟಮ್. ಸೊ ಇಟ್ ವಿಡ್ರಾಸ್ ದ ಇಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಸೊ ಈ ಇಲೆಕ್ಟ್ರಾನ್ ಡೆನ್ಸಿಟಿ ಸ್ಟ್ರೆಂತ್ ಅನ್ನ ಏನ್ ಮಾಡುತ್ತೆ? ಅದು ಕಡಿಮೆ ಮಾಡುತ್ತೆ. ಇಟ್ ವಿಡ್ರಾಸ್ ದ ಇಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಸೊ ಇಲೆಕ್ಟ್ರಾನ್ ಡೆನ್ಸಿಟಿ ಮೂವ್ಸ್ ಟುವರ್ಡ್ಸ್ ದಿಸ್ ಕ್ಲೋರಿನ್. ಕ್ಲೋರಿನ್ ಕಡೆ ಏನಾಗುತ್ತೆ? ಇಲೆಕ್ಟ್ರಾನ್ ಡೆನ್ಸಿಟಿ ಮೂವ್ ಆಗೋದ್ರಿಂದ ಇಲ್ಲಿ ನೆಗೆಟಿವ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ವಿಚ್ ರೆಡ್ಯೂಸಸ್ ದ ಇಲೆಕ್ಟ್ರಾನ್ ಡೆನ್ಸಿಟಿ ಆಫ್ ಕಾರ್ಬಾಕ್ಸಿಲೇಟ್ ಅಯಾನ್. ಸೊ ಆಸಿಡಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಡ್ಯೂ ಟು ದ ಮೈನಸ್ ಐ ಇಫೆಕ್ಟ್. ಬಿಕಾಸ್ ಕ್ಲೋರಿನ್ ಇಸ್ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಕ್ಲೋರಿನ್ ಅಂದ್ರೆ ಯಾವುದು? ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್. ಇಟ್ ವಿಡ್ರಾಸ್ ದ ಇಲೆಕ್ಟ್ರಾನ್ ಡೆನ್ಸಿಟಿ ಟುವರ್ಡ್ಸ್ ಇಟ್. ಸೊ ಇಲ್ಲಿ ಮೈನಸ್ ಸ್ಟ್ರೆಂತ್ ಏನ್ ಮಾಡುತ್ತೆ? ಕಾರ್ಬಾಕ್ಸಿಲೇಟ್ ಅಯಾನ್ ಮೇಲೆ ಕಡಿಮೆ ಮಾಡುತ್ತೆ ಕ್ಲೋರಿನ್ ಅಲ್ವಾ? ಸೊ ಏನಾಗಲ್ಲ ಇಲ್ಲಿ ಅಷ್ಟು
ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಇರಲ್ಲ ಯಾವುದಕ್ಕೆ, ಕಾರ್ಬಾಕ್ಸಿಲಿಕ್ ಅಯೋನ್ ಮತ್ತೆ H+, ಸೊ H+, ಕ್ಯಾನ್ ಈಸಿಲಿ ರಿಲೀಸ್. ಸೊ ಆಸಿಡಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಿಯರ್ ಕಾರ್ಬಾಕ್ಸಿಲೇಟ್ ಅಯೋನ್ ಇಸ್ ಮೋರ್ ಸ್ಟೇಬಲ್. ಹಿಯರ್ ಕಾರ್ಬಾಕ್ಸಿಲೇಟ್ ಅಯೋನ್ ಇಸ್ ಲೆಸ್ ಸ್ಟೇಬಲ್. ಸೊ ನಾವು ಏನ್ ಓದಿದ್ದೇವೆ ಇಲ್ಲಿ, acidity directly proportional to stability of anion. Anion ಅಂದ್ರೆ ಇಲ್ಲಿ ಯಾವುದು, ಕಾರ್ಬಾಕ್ಸಿಲೇಟ್ ಅಯಾನ್. ಸೊ ಯಾವುದು ಆಗಿದ್ರೆ ಸ್ಟ್ರಾಂಗ್ ಆಸಿಡ್ ಯಾವುದು, ಪ್ರೊಪೆನೋಯಿಕ್ ಆಸಿಡ್ is stronger than chloropropanoic acid is stronger than propanoic acid. So stronger acid than propanoic acid. Product obtained ಯಾವುದು, chloropropanoic acid ಅಲ್ವಾ. Chloropropanoic acid is stronger than propanoic acid. Option A is the right answer. So ಈ ರೀತಿ ನಾವು ಅನಾಲಿಸಿಸ್ ಮಾಡಬೇಕು. ಸೊ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಸಪೋಸ್ ಆಸಿಡಿಕ್ ಗ್ರೂಪಿಗೆ ಅಟ್ಯಾಚ್ ಆಗಿದ್ರೆ ಅದೇನ್ ಮಾಡುತ್ತೆ, ಆಸಿಡಿಕ್ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡುತ್ತೆ. ಅದೇ ರೀತಿ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಆಸಿಡಿಕ್ ಗ್ರೂಪಿಗೆ ಅಟ್ಯಾಚ್ ಆಗಿದ್ರೆ ಅದು ಆಸಿಡಿಕ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ. ಪ್ಲಸ್ ಐ ಎಫೆಕ್ಟ್ ಡಿಕ್ರೀಸಸ್ ದ ಆಸಿಡಿಟಿ, ಮೈನಸ್ ಐ ಎಫೆಕ್ಟ್ ಇನ್ಕ್ರೀಸಸ್ ದ ಆಸಿಡಿಟಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಪ್ಲಸ್ ಐ ಎಫೆಕ್ಟ್ implies acidity reduced, minus I effect means acidity increased. So a plus I effect ಯಾವ್ದು ಕೊಡುತ್ತೆ, ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಕೊಡುತ್ತೆ. ಮೈನಸ್ ಐ ಎಫೆಕ್ಟ್ ಯಾವ್ದು ಕೊಡುತ್ತೆ, ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ಕೊಡುತ್ತೆ. ಸೊ ಈ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ಆಯ್ತಾ. ದಿಸ್ ಇಸ್ ದ ಕೀ ಕಾನ್ಸೆಪ್ಟ್. Therefore, chloropropanoic acid is stronger acid than propanoic acid. Okay, next 26th question says, 26th question says, ಇಲ್ಲಿ ನೋಡಿ, ಏನಿದೆ ಇಲ್ಲಿ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಏನಿದೆ ಇಲ್ಲಿ ಪಿ ಅನ್ನೋದು ಇರುತ್ತೆ, ಪಿ ಅನ್ನೋದು ಒಂದಿದೆ, ಆಮೇಲೆ ಅದಕ್ಕೆ H2 + ಪ್ಯಾಲಾಡಿಯಂ ಓವರ್ ಬೇರಿಯಂ ಸಲ್ಫೇಟ್ ಹಾಕಿದಾಗ ಕ್ಯೂ ಅನ್ನೋ ಒಂದು ಕಂಪೌಂಡ್ ಬರುತ್ತೆ. ಕ್ಯೂಗೆ ಏನ್ ಮಾಡ್ತಾರೆ, ಕ್ಯೂ ಇಸ್ ರಿಯಾಕ್ಟೆಡ್ ವಿತ್ ಕಾನ್ಸಂಟ್ರೇಟೆಡ್ NaOH. it will form R+S ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಡೈರೆಕ್ಟ್ ಆಗಿ ಇದಕ್ಕೆ ಏನ್ ಮಾಡ್ತಾರೆ, ಡೈಲ್ಯೂಟ್ HCl ಹಾಕ್ತಾರೆ. R+S ಗೆ ಡೈಲ್ಯೂಟ್ HCl ಹಾಕಿದಾಗ ನಮ್ಗೆ ಏನ್ ಸಿಗತ್ತೆ, ಬೆಂಜೈಲ್ ಬೆಂಜೋಯೇಟ್. ಓಕೆ, ಬೆಂಜೈಲ್ ಬೆಂಜೋಯೇಟ್ ಅನ್ನೋದು ಬರುತ್ತೆ. ಹಾಗಿದ್ರೆ ಪಿ ಅಂದ್ರೆ ಯಾವುದು, ವಾಟ್ ಈಸ್ ಪಿ ಅನ್ನೋದು ಕ್ವಶನ್ ಮಾರ್ಕ್. ಓಕೆ, ವಾಟ್ ಈಸ್ ಪಿ ಅನ್ನೋದು ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ, ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಇಲ್ಲಿ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ರಿಯೇಜೆಂಟ್, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನೋಡಿ ಆರೋ ಮಾರ್ಕ್ ಸ್ವಲ್ಪ ಟೈಪಿಂಗ್ ಇದಾಗಿದೆ, ಇಲ್ಲಿ ಸ್ವಲ್ಪ ಎರರ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ ಕೆಳಗಡೆ ಬರ್ದಿದ್ದೇನೆ ನೋಡಿ, ಅದನ್ನ ಕನ್ಸಿಡರ್ ಮಾಡಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ನೋಡಿ, ಫಸ್ಟ್ ರಿಯೇಜೆಂಟ್ ಯಾವುದು, ಹೈಡ್ರೋಜನ್ ಆರ್ ಪ್ಯಾಲಾಡಿಯಂ ಓವರ್ BaSO4. ಈ ರಿಯೇಜೆಂಟ್ ಸ್ಪೆಸಿಫಿಕ್ ಆಗಿ ಎಲ್ಲಿ ಬರುತ್ತೆ ಇದು, ಸೊ ಇಟ್ ಕಮ್ಸ್ ಇನ್ ರೋಸ್ಮಂಡ್ ರಿಡಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಅಲ್ವಾ. ರೋಸ್ಮಂಡ್ ರಿಡಕ್ಷನ್ ಅಂತ ಆಗತ್ತೆ. ಈ ಕಡೆ ಕೆಳಗಡೆ ಬರೀತೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ನೋಡಿ, ಸ್ಟೆಪ್ 1 ಏನಾಗುತ್ತೆ, ಪಿ ಗೆಟ್ ಕನ್ವರ್ಟೆಡ್ ಇಂಟು ಕ್ಯೂ,
ಪಿ ಅಂದ್ರೆ ಯಾವುದು, ರಿಯೇಜೆಂಟ್ ಯಾವುದು, ಹೈಡ್ರೋಜನ್ ಆರ್ ಪೆಲಾಡಿಯಂ ಓವರ್ BaSO4. ಸೊ ಅಲ್ವಾ. ಸೊ ಇಲ್ಲಿ ನೋಡಿ ಯಾವ ತರ ರಿಡಕ್ಷನ್ ಆಗುತ್ತೆ, ರೋಸ್ಮಂಡ್ ರಿಡಕ್ಷನ್ ಅಂತ ಆಗುತ್ತೆ. ಓಕೆ, ಸೊ ಈ ರೋಸ್ಮಂಡ್ ರಿಡಕ್ಷನ್ ಅಲ್ಲಿ ಏನಾಗುತ್ತೆ ಹಾಗಿದ್ರೆ, ವಿಚ್ ಕನ್ವರ್ಟ್ಸ್ ಆಸಿಡ್ ಕ್ಲೋರೈಡ್, ಆಸಿಡ್ ಕ್ಲೋರೈಡ್ ಟು ಏನಾಗುತ್ತೆ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಪಿ ಯಾವುದು ಹಾಗಿದ್ರೆ ಇಲ್ಲಿ, ಪಿ ಮಸ್ಟ್ ಬಿ ಆಸಿಡ್ ಕ್ಲೋರೈಡ್. ಸೊ H2 PdBaSO4 ಈ ರಿಯೇಜೆಂಟ್ ಯಾವ್ದ್ರಲ್ಲಿ ಬಳಸ್ತಾರೆ, ಸ್ಪೆಸಿಫಿಕ್ ಆಗಿ ರೋಸ್ಮಂಡ್ ರಿಡಕ್ಷನ್ ಅಲ್ಲಿ ಬಳಸ್ತಾರೆ. ಸೊ ಈ ರಿಯೇಜೆಂಟ್ ನೋಡಿದ ಕೂಡಲೇ ನಿಮ್ಗೆ ಏನ್ ಗೊತ್ತಾಗ್ಬೇಕು, ಇಟ್ ಈಸ್ ಅ ರೋಸ್ಮಂಡ್ ರಿಡಕ್ಷನ್ ಅಂತ ತಲೆಯಲ್ಲಿ ಬರ್ಬೇಕು. ಓಕೆ, ಇಲ್ಲಿ ಇಲ್ಲಿ ನೋಡಿ ಪಿ ಅಂದ್ರೆ ಯಾವ್ದು ಆಗಿದ್ರೆ, ಪಿ ಮಸ್ಟ್ ಬಿ ಆಸಿಡ್ ಕ್ಲೋರೈಡ್, ಪಿ ಮಸ್ಟ್ ಬಿ ಆಸಿಡ್ ಕ್ಲೋರೈಡ್. ಓಕೆ, ಕ್ಯೂ ಅಂದ್ರೆ ಯಾವುದು, ಆಲ್ಡಿಹೈಡ್ ಇರ್ಬೇಕು. ಕ್ವಶನ್ ಏನ್ ಕೊಟ್ಟಿದ್ದಾರೆ, ಪಿ ಯಾವುದು ಅಂತ ಕೇಳಿದ್ದಾರೆ, ಹೆನ್ಸ್ ಪಿ ಈಸ್ ಅಂತ ಕೇಳಿದ್ದಾರೆ. ಪಿ ಮಸ್ಟ್ ಬಿ ಆಸಿಡ್ ಕ್ಲೋರೈಡ್ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದ್ವಿ ಅಲ್ವಾ. ಸೊ ಆಪ್ಷನ್ ಅನ್ನ ಅನಾಲಿಸಿಸ್ ಮಾಡಿ, ಆಸಿಡ್ ಕ್ಲೋರೈಡ್ ಯಾವ್ದಿದೆ, ಆಪ್ಷನ್ ಎ ಅಂದ್ರೆ ಬೆಂಜಾಲ್ಡಿಹೈಡ್ ಇದೆ, ಆಪ್ಷನ್ ಎ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಬಿ, is it acid chloride? Yes, it is acid chloride. ಆಪ್ಷನ್ ಸಿ ನೋಡಿ, ಇಟ್ ಈಸ್ ಆಲ್ಕೋಹಾಲ್. ಸೊ ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಡಿ ಯಾವುದು, ಇಟ್ ಈಸ್ ಆಸಿಡ್, ಇಟ್ ಈಸ್ ಎಲಿಮಿನೇಟೆಡ್. ಸೊ ಡೈರೆಕ್ಟ್ ಆಗಿ ಯಾವುದು ಆಗಿದ್ರೆ ಆಪ್ಷನ್ ಬಿ ಅಂತ ನೋಡಿದ ಕೂಡಲೇ ನೀವು ಐಡೆಂಟಿಫೈ ಮಾಡಬಹುದು. ಯಾಕೆ ಅಂದ್ರೆ ಪಿ ಗೆಟ್ ಕನ್ವರ್ಟೆಡ್ ಇಂಟು ಕ್ಯೂ ಅಂದ್ರೆ ಯಾವ್ದು ಇಲ್ಲಿ ರಿಯೇಜೆಂಟ್ ಯಾವ್ದು ಹಾಕ್ತಾರೆ, H2 ಬಾರ್ ಪೆಲಾಡಿಯಂ BaSO4 ಹಾಕ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಎಕ್ಸ್ಕ್ಲೂಸಿವ್ಲಿ ಯೂಸ್ಡ್ ಇನ್ ರೋಸ್ಮಂಡ್ ರಿಡಕ್ಷನ್ ಅಂತ ಒಂದು ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತಾರೆ. ರೋಸ್ಮಂಡ್ ರಿಡಕ್ಷನ್ ಅಲ್ಲಿ ಏನಾಗುತ್ತೆ ಆಸಿಡ್ ಕ್ಲೋರೈಡ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್ಸ್. ಸೊ ಆಸಿಡ್ ಕ್ಲೋರೈಡ್ ಮಸ್ಟ್ ಬಿ ಪಿ ಅಲ್ವಾ. ಪಿ ಅಂದ್ರೆ ಯಾವುದು ಇಲ್ಲಿ, ಆಸಿಡ್ ಕ್ಲೋರೈಡ್ ಆಗಿರ್ಬೇಕು. ಸೊ ಆಪ್ಷನ್ ಅಲ್ಲಿ ಯಾವುದು ಇಲ್ಲಿ ಆಸಿಡ್ ಕ್ಲೋರೈಡ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಆಸಿಡ್ ಕ್ಲೋರೈಡ್. ಸೊ ಈ ರೀತಿ ಕೂಡ ನೀವು ಡೈರೆಕ್ಟ್ ಆಗಿ ನೋಡಿ ಹೇಳ್ಬಹುದು. ಈ ರೀತಿ ಡೀಟೇಲ್ ಆಗಿ ನಿಮ್ಗೆ ರಿಯಾಕ್ಷನ್ ಬೇಕು ಅಂದ್ರೆ ಆಮೇಲೆ ನೋಡೋಣ. ಓಕೆ, ಇಫ್ ಟೈಮ್ ಇಸ್ ಲೆಫ್ಟ್ ವಿ ಡಿಸ್ಕಸ್ ದಿಸ್ ಇನ್ ಡೀಟೇಲ್. ಓಕೆ, ಆನ್ಸರ್ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾನು ಹೇಳಿದೆ. ಈ ಡೀಟೇಲ್ ಆಗಿ ಈ ಒಂದು ರಿಯಾಕ್ಷನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ let us see, if time is left we will solve it in detail. Okay, 27th question ನೋಡೋಣ. What is 27th question? It is benzaldehyde. Benzaldehyde, it is acetaldehyde. It is acetaldehyde. ಸೊ ಏನ್ ಮಾಡ್ತಾರೆ, ಬೆಂಜಾಲ್ಡಿಹೈಡ್ ಮತ್ತೆ ಅಸಿಟಾಲ್ಡಿಹೈಡ್ ಏನಾಗುತ್ತೆ, ಇದಕ್ಕೆ ಏನ್ ಮಾಡ್ತಾರೆ, ಡೈಲ್ಯೂಟ್ NaOH ಹಾಕಿ ಹೀಟ್ ಮಾಡ್ತಾರೆ, ಪಿ ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ. ವಾಟ್ ಈಸ್ ಪಿ ಅಂತ ಕೇಳಿದ್ದಾರೆ, ವಾಟ್ ಈಸ್ ಪಿ ಅಂತ ಕ್ವಶನ್ ಇದೆ. ಸೊ ವಾಟ್ ಈಸ್ ಪಿ ಆಗಿದ್ರೆ 27th ಕ್ವಶನ್, ವಾಟ್ ಶುಡ್ ಬಿ ಪಿ. ಓಕೆ, ಇಲ್ಲಿ ನೋಡಿ ರಿಯಾಕ್ಷನ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಬೋತ್ ರಿಯಾಕ್ಟೆಂಟ್ಸ್ ಆರ್ aldehydes only, but first one is aromatic aldehyde, second one is aliphatic aldehyde. ಈ ಒಂದು aldehyde ಅಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ. ಏನು, ನೋ ಆಲ್ಫಾ ಹೈಡ್ರೋಜನ್. ಸೊ ಆಲ್ಫಾ ಹೈಡ್ರೋಜನ್ ಇಲ್ಲ ಇಲ್ಲಿ. ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇದೆ, ಆಲ್ಫಾ ಹೈಡ್ರೋಜನ್ ಇಸ್ ದೇರ್. ಅಸಿಟಾಲ್ಡಿಹೈಡ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಆಮೇಲೆ ಡೈಲ್ಯೂಟ್ NaOH ಹಾಕಿ ಹೀಟ್ ಮಾಡೋದು ಅಂದ್ರೆ ಏನಾಗತ್ತೆ, ಇಲ್ಲಿ ಕ್ರಾಸ್ aldol ಕಂಡೆನ್ಸೇಷನ್ ಆಗತ್ತೆ ಅಲ್ವಾ. ಇಟ್ ಈಸ್ ಎಕ್ಸಾಂಪಲ್ ಫಾರ್ ಕ್ರಾಸ್ aldol condensation reaction.
ಕ್ರಾಸ್ ಅಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಕ್ರಾಸ್ ಅಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಹಾಗಿದ್ರೆ, what happens actually in cross aldol condensation reaction? ಇಲ್ಲಿ ನೋಡಿ, here you can see this is a carbonyl carbon ಅಲ್ವಾ, carbonyl, just a minute. ಸೊ ಏನಾಗುತ್ತೆ ಇಲ್ಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮ್ಗೆ ಐಡಿಯಾ ಬರುತ್ತೆ. ಇದು ಯಾವ ರಿಯಾಕ್ಷನ್ ಆಗುತ್ತೆ, ಕ್ರಾಸ್ ಅಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಬೆಂಜಾಲ್ಡಿಹೈಡ್ ವಿಚ್ ಇಸ್ ಲ್ಯಾಕ್ ಇನ್ ಆಲ್ಫಾ ಹೈಡ್ರೋಜನ್. ಆಲ್ಫಾ ಹೈಡ್ರೋಜನ್ ಅಂದ್ರೆ ಕಾರ್ಬೋನಿಲ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಮೇಲೆ ಇರುವಂತಹ ಹೈಡ್ರೋಜನ್. ಸೊ ಈ ಕಾರ್ಬನ್ ಮೇಲೆ ಏನಿಲ್ಲ ಹೇಳಿ, ಹೈಡ್ರೋಜನ್ ಇಲ್ಲ. ದಿಸ್ ಇಸ್ ಆಲ್ಫಾ ಕಾರ್ಬನ್ ಅಲ್ವಾ, this is alpha carbon, there is no hydrogen over this alpha carbon. Okay, ಈ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಈ ರೀತಿ ಇದ್ದಾಗ ಅಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಏನಾಗುತ್ತೆ ಅಂತ ಬರಿತೀನಿ, ಆಯ್ತಾ. ಸೊ ಇಲ್ಲಿ ನೋಡಿ, ಸ್ಟೆಪ್ 1 ಅಲ್ಲಿ ಏನಾಗುತ್ತೆ ಅಂತ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ದಿಸ್ ಇಸ್ ಬೆಂಜಾಲ್ಡಿಹೈಡ್ C6H5CHO, ಇಟ್ ರಿಯಾಕ್ಟ್ಸ್ ವಿತ್ acetaldehyde. Acetaldehyde ಅಂದ್ರೆ CH3CHO in the presence of dilute NaOH. dilute NaOH ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಒಂದು anion ಫಾರ್ಮ್ ಆಗುತ್ತೆ. ಓಕೆ, ವಾಟ್ ಇಸ್ ದಟ್ anion? CH2 ಡಬಲ್ ಬಾಂಡ್ CHO ಮೈನಸ್. ಓಕೆ, ಆಮೇಲೆ ದಿಸ್ ಬೆಂಜಾಲ್ಡಿಹೈಡ್ ರಿಮೇನ್ಸ್ ಆಸ್ ಇಟ್ ಇಸ್ C6H5CHO. ಇಲ್ಲಿ ನೋಡಿ, ಡೀಟೇಲ್ ಆಗಿ ಇದ್ ಮಾಡ್ಬೇಕು ಅಂದ್ರೆ, ಈ ಬೇಸ್ ಏನ್ ಮಾಡುತ್ತೆ, ದಿಸ್ ಇಸ್ ಅ ಬೇಸ್. NaOH ಏನ್ ಮಾಡುತ್ತೆ, ಒಂದು ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಯಾವ ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ, ದಿಸ್ ಇಸ್ ಆಲ್ಫಾ ಹೈಡ್ರೋಜನ್. ಆಲ್ಫಾ ಹೈಡ್ರೋಜನ್ ಅಲ್ಲಿರೋ ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಆಲ್ಫಾ ಕಾರ್ಬನ್ ಮೇಲೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಅನ್ನ ಅದು ಏನ್ ಮಾಡುತ್ತೆ, ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಬೇಸ್ ಏನ್ ಮಾಡುತ್ತೆ, ಆಕ್ಚುಲಿ ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ H+ ಏನಾಗುತ್ತೆ, ಇಟ್ ಈಸ್ ಅಬ್ಸ್ಟ್ರಾಕ್ಟೆಡ್ ಬೈ ಪ್ರೋಟಾನ್. ಏನಾಗುತ್ತೆ, ಬೇಸ್ ಅಬ್ಸ್ಟ್ರಾಕ್ಟ್ H+ ಅಲ್ವಾ ಇನ್ ದಿಸ್ ಸ್ಟೇಜ್. ಸೊ ಈ ರೀತಿ ಒಂದು ಆನಯಾನ್ ಫಾರ್ಮ್ ಆಗುತ್ತೆ. ಇದು ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಗೆ ನ್ಯೂಕ್ಲಿಯೋಫೈಲ್ ಆಗಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡೋಣ ಇಲ್ಲಿ. ಸೊ ದಿಸ್ ಇಸ್ ಅ ಬೆಂಜಾಲ್ಡಿಹೈಡ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ನೋಡಿ ಇಲ್ಲಿ. ಬೆಂಜಾಲ್ಡಿಹೈಡ್ C6H5CHO. ಸೊ ಇಟ್ ಈಸ್ ಅ ಹೋಸ್ಟ್ ಆಟಮ್ ಅಂತ ತಕೊಂಡ್ರೆ ನ್ಯೂಕ್ಲಿಯೋಫೈಲ್ ಅಂದ್ರೆ ಯಾವುದು, ದಿಸ್ ಯಾವುದು, ಇನೋಲೇಟ್ ಅನಾಯೋನ್ ಅಂತ ಕರಿತೇವೆ. ಯಾವುದು, ಇನೋಲೇಟ್ ಅಯಾನ್ ಅಂತ ಕರಿತೇವೆ. ಇಟ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್. ಸೊ ಇಲ್ಲಿ ದಿಸ್ ನ್ಯೂಕ್ಲಿಯೋಫೈಲ್ ಗೋಯಿಂಗ್ ಟು ಅಟ್ಯಾಕ್ ಆನ್, ನಾನು ಇಲ್ಲಿ ಶಾರ್ಟ್ ಆಗಿ ಬರೀತೀನಿ. ನ್ಯೂಕ್ಲಿಯೋಫೈಲ್ ಅಂದ್ರೆ ನೀವೇನ್ ಅರ್ಥ ಮಾಡ್ಕೋಬೇಕು, ಇನೋಲೇಟ್ ಅಯಾನ್ ಅಂತ ಅರ್ಥ ಮಾಡ್ಕೋಬೇಕು. ಇಟ್ ಡೈರೆಕ್ಟ್ಲಿ ಅಟ್ಯಾಕ್ಸ್ ಆನ್ ದಿಸ್ ಕಾರ್ಬೋನಿಲ್ ಕಾರ್ಬನ್. ಏನಾಗುತ್ತೆ ಪ್ರಾಡಕ್ಟ್ ಆಗಿದ್ರೆ C6H5CHOH ಒಂದು ಪ್ರಾಡಕ್ಟ್ ಬರುತ್ತೆ. ಆಮೇಲೆ ಇದನ್ನ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ವಾಟರ್ ರಿಮೂವ್ ಆಗಿ ಡಿಹೈಡ್ರೇಷನ್ ಆಗುತ್ತೆ ಅಲ್ವಾ. ವೆನ್ ಯು ಹೀಟ್ ಇಟ್, ವಾಟರ್ ಗೆಟ್ ಎಲಿಮಿನೇಟೆಡ್. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, C6H5CH ಡಬಲ್ ಬಾಂಡ್ CHCHO ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಇದನ್ನ ನಾನು ಸ್ಟ್ರಕ್ಚರ್ ಅಲ್ಲಿ ಬರೆದ್ರೆ ನೋಡಿ ಈ ರೀತಿ ಬರುತ್ತೆ. ಇದು C6H5 ಆಯ್ತು ಅಲ್ವಾ, CH ಡಬಲ್ ಬಾಂಡ್ CHCHO ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ಸೊ ಯಾವುದು ಆಗಿದ್ರೆ ಇಲ್ಲಿ ಫೈನಲ್ ಪ್ರಾಡಕ್ಟ್, ದಿಸ್ ಇಸ್ ಅವರ್ P. ಸೊ ಯಾವುದು ಆಗಿದ್ರೆ ಫೈನಲ್ ಪ್ರಾಡಕ್ಟ್ P? ಸೊ ಆಪ್ಷನ್ ಸಿ ಅಲ್ವಾ, ಇದಲ್ಲ ಇದಲ್ಲ ಇದಲ್ಲ. ಆಪ್ಷನ್ ಸಿ ಇಸ್ ಅವರ್ ಫೈನಲ್ ಪ್ರಾಡಕ್ಟ್. ಓಕೆ,
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಿ ಇಸ್ ಆಪ್ಷನ್ ಸಿ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಇಸ್ 28th question says the carbonyl compound that does not undergo aldol condensation. The carbonyl carbon that does not undergo aldol condensation ಯಾವುದು ಆಗಿದ್ರೆ? ಸೊ ಇಲ್ಲಿ ನೋಡಿ ಡೈಕ್ಲೋರೋ ಅಸಿಟಾಲ್ಡಿಹೈಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅನ್ನ ಬರೆಯೋಣ, ಸ್ಟ್ರಕ್ಚರ್ ಬರೆಯೋಣ. ಡೈಕ್ಲೋರೋ ಅಸಿಟಾಲ್ಡಿಹೈಡ್ ಅಂದ್ರೆ 2 ಕ್ಲೋರಿನ್ ಆಲ್ಫಾ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ದಿಸ್ ಇಸ್ ಡೈಕ್ಲೋರೋ ಅಸಿಟಾಲ್ಡಿಹೈಡ್. ಆಪ್ಷನ್ ಬಿ ಯಾವ ರೀತಿ ಬರಿಬಹುದು? ಟ್ರೈಕ್ಲೋರೋ ಅಸಿಟಾಲ್ಡಿಹೈಡ್. ದಿಸ್ ಇಸ್ ಆಪ್ಷನ್ ಬಿ. ಆಪ್ಷನ್ ಸಿ ಯಾವ ರೀತಿ ಬರಿಬಹುದು? ಆಪ್ಷನ್ ಸಿ ಅಂದ್ರೆ ಅಸಿಟಾಲ್ಡಿಹೈಡ್, ಸಿಂಪ್ಲಿ ಅಸಿಟಾಲ್ಡಿಹೈಡ್. ಇದನ್ನ CH3 CHO ಅಂತ ಬರಿಬಹುದು ಅಲ್ವಾ? ದಿಸ್ ಇಸ್ ಸಿಂಪ್ಲಿ ಅಸಿಟಾಲ್ಡಿಹೈಡ್. ಇದನ್ನ ಡೀಟೇಲ್ ಆಗಿ ಬರೆದ್ರೆ ಮೇಲೆ ಆಪ್ಷನ್ ಡಿ ಅನ್ನ ನೋಡೋಣ. ಅಸಿಟೋನ್ CH3 C double bond O CH3. This is our acetone. So aldol condensation ಆಗ್ಬೇಕು ಅಂದ್ರೆ ಏನಾಗಬೇಕು? ಕಂಡೆನ್ಸೇಷನ್ ಅಟ್ ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಇರಬೇಕು ಅಲ್ವಾ? ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ. ಆಲ್ಫಾ ಹೈಡ್ರೋಜನ್ ಅಂದ್ರೆ ಏನು? ಕಾರ್ಬೋನಿಲ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಅನ್ನ ಆಲ್ಫಾ ಕಾರ್ಬನ್ ಅಂತ ಹೇಳ್ತೇವೆ. ಆಲ್ಫಾ ಕಾರ್ಬನ್ ಮೇಲೆ ಇರುವಂತಹ ಹೈಡ್ರೋಜನ್ ಅನ್ನ ಆಲ್ಫಾ ಹೈಡ್ರೋಜನ್ ಅಂತ ಹೇಳ್ತೇವೆ. ಈ ಕಾರ್ಬನ್ ಅನ್ನ ಇಲ್ಲಿ ನೋಡಿ, ದಿಸ್ ಇಸ್ ಆಲ್ಫಾ ಕಾರ್ಬನ್, ಹಿಯರ್ ದಿಸ್ ಇಸ್ ಆಲ್ಫಾ ಕಾರ್ಬನ್, this is alpha carbon, here this is alpha carbon, here this is not this is alpha carbon ಅಥವಾ this is also alpha carbon ಅಲ್ವಾ? ಇದು ಆಲ್ಫಾ ಕಾರ್ಬನ್ ಅಂದ್ರೆ ಯಾವುದು ಅಂತ ಗೊತ್ತಾಯ್ತು ಅಲ್ವಾ? ಕಾರ್ಬೋನಿಲ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಅನ್ನ ಆಲ್ಫಾ ಕಾರ್ಬನ್ ಅಂತ ಕರಿತೇವೆ. ಆಲ್ಫಾ ಕಾರ್ಬನ್ ಮೇಲೆ ಇರುವಂತಹ ಹೈಡ್ರೋಜನ್ ಅನ್ನ ಆಲ್ಫಾ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಆಲ್ಫಾ ಹೈಡ್ರೋಜನ್ ಇದ್ರೆ ಅಲ್ಡೋಲ್ ಕಂಡೆನ್ಸೇಷನ್ ಆಗುತ್ತೆ ಅಂತ ಆಯ್ತು. ಸೊ ಅಲ್ಡೋಲ್ ಕಂಡೆನ್ಸೇಷನ್ ಗೆ ಏನಾಗಬೇಕು? ರಿಯಾಕ್ಷನ್ ಅಟ್ ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಇರಬೇಕು. ಓಕೆ, ಇಲ್ಲಿ ನೋಡಿ ಫಸ್ಟ್ ಆಲ್ಫಾ ಕಾರ್ಬನ್ ಅನ್ನ ಕನ್ಸಿಡರ್ ಮಾಡಿ. ಆಪ್ಷನ್ ಎ ದಲ್ಲಿ ಅಂದ್ರೆ ಡೈಕ್ಲೋರೋ ಅಸಿಟಾಲ್ಡಿಹೈಡ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇದೆಯಾ? ಎಸ್, ಹಿಯರ್ ಇಟ್ ಈಸ್ ಆಲ್ಫಾ ಹೈಡ್ರೋಜನ್. ಸೊ ಇದು ಅಲ್ಡೋಲ್ ಕಂಡೆನ್ಸೇಷನ್ ಆಗುತ್ತೆ. ಆಮೇಲೆ ಇಲ್ಲಿ ಆಪ್ಷನ್ ಬಿ ನೋಡಿ, ಟ್ರೈಕ್ಲೋರೋ ಅಸಿಟಾಲ್ಡಿಹೈಡ್. ಇದು ಆಲ್ಫಾ ಕಾರ್ಬನ್ ಅಲ್ವಾ? ದಿಸ್ ಇಸ್ ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನ್ ಮೇಲೆ ಯಾವ್ದಾದ್ರು ಹೈಡ್ರೋಜನ್ ಇದೆಯಾ? ಇಲ್ಲಿ ಇಲ್ಲ, ನೋ ಆಲ್ಫಾ ಹೈಡ್ರೋಜನ್. So it does not undergo aldol condensation reaction. So answer should be option B. Okay, option C ಅನ್ನ ನೋಡಿದ್ರು ಕೂಡ ಇದು ಆಲ್ಫಾ ಕಾರ್ಬನ್ ಆಯ್ತು ಅಂದ್ರೆ, ದಿಸ್ ಕಾರ್ಬನ್ ಇಸ್ ಆಲ್ಫಾ ಕಾರ್ಬನ್ ಆಯ್ತು ಅಂದ್ರೆ, ಈ ಆಲ್ಫಾ ಕಾರ್ಬನ್ ಮೇಲೆ 3 ಹೈಡ್ರೋಜನ್ ಇದೆ. ದಿಸ್ ಇಸ್ ಆಲ್ಫಾ ಹೈಡ್ರೋಜನ್, ದಿಸ್ ಇಸ್ ಆಲ್ಫಾ ಹೈಡ್ರೋಜನ್ ಅಂಡ್ ದಿಸ್ ಆಲ್ಸೋ ಆಲ್ಫಾ ಹೈಡ್ರೋಜನ್. So this undergo aldol condensation and in this option D also undergo aldol condensation because this has alpha hydrogen. There are 6 alpha hydrogens. So right option is option B. ಟ್ರೈಕ್ಲೋರೋಅಸಿಟಾಲ್ಡಿಹೈಡ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ, ಹಾಗಾಗಿ ಏನಾಗಲ್ಲ, ಇದು aldol condensation ಆಗಲ್ಲ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಆಮೇಲೆ 29th ಕ್ವಶನ್ ಅನ್ನ ನೋಡೋಣ. ವಾಟ್ ಈಸ್ ಇಟ್ ಅಂತ. An organic compound X is on treatment with PCC. PCC ಅಂದ್ರೆ ಏನು? Pyridinium chlorochromate ಅಂತ. It is a mild oxidizing agent. PCC ಅಂದ್ರೆ Pyridinium chlorochromate. It is a mild oxidizing agent. In dichloromethane gives compound Y. Compound Y reacts with iodine and alkali to form yellow precipitate. ಅಂದ್ರೆ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗುತ್ತೆ ಅಂತ ಆಯ್ತು.
ಫೈನಲ್ ಪ್ರಾಡಕ್ಟ್ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗಿ ಬರುತ್ತೆ ಅಂತ ಆಯ್ತು. ಓಕೆ, ಆಫ್ ಟ್ರೈ ಅಯೋಡೋಮೀಥೇನ್ ದ ಕಂಪೌಂಡ್ ಎಕ್ಸಿಸ್. ಹಂಗಿದ್ರೆ ಕಂಪೌಂಡ್ ಎಕ್ಸ್ ಅಂದ್ರೆ ಯಾವುದು ಅಂತ ಕ್ವಶನ್ ಮಾರ್ಕ್ ಇವೆ. ಸೊ ಲೆಟ್ ಅಸ್ ರೈಟ್ ದಿಸ್ ರಿಯಾಕ್ಷನ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಓಕೆ. ಸೊ ಇಲ್ಲಿ ನೋಡಿ ಎಕ್ಸ್ ಇರುತ್ತೆ. ಎಕ್ಸ್ ಪಿರಿಡೀನಿಯಂ ಕ್ಲೋರೋ ಕ್ರೋಮೇಟ್ ಜೊತೆ ರಿಯಾಕ್ಟ್ ಆಗಿ, ಓಕೆ, ಯಾವುದು ಡೈಕ್ಲೋರೋಮೀಥೇನ್ ಕೂಡ ಇದೆ ಅಲ್ವಾ, CH2 Cl2 dichloromethane, it will form Y. So Y is treated with iodine in the presence of NaOH, it will form CH3. Okay, what is it? Iodoform. Iodoform ಅಂದ್ರೆ ಯೆಲ್ಲೋ ಪಿಪಿಟಿ, ಯೆಲ್ಲೋ ಪ್ರೆಸಿಪಿಟೇಷನ್ ಆಗತ್ತೆ ಅಲ್ವಾ, ಅಯೋಡೋಫಾರ್ಮ್ ಬರುತ್ತೆ. ಓಕೆ, ನಮ್ಗೆ ಎಕ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸೊ ವಾಟ್ ಶುಡ್ ಬಿ ದ ಎಕ್ಸ್? ಇಲ್ಲಿ ನೋಡಿ, ಅಯೋಡೋಫಾರ್ಮ್ ಟೆಸ್ಟಿಗೆ ಆನ್ಸರ್ ಮಾಡಬೇಕು ಅಂದ್ರೆ ಅಟ್ ಲೀಸ್ಟ್ ಕಾರ್ಬೋನಿಲ್ ಕಾರ್ಬನ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಮೀಥೈಲ್ ಗ್ರೂಪ್, ಕಾರ್ಬೋನಿಲ್ ಕಾರ್ಬನ್ ಡೈರೆಕ್ಟ್ ಆಗಿ ಮೀಥೈಲ್ ಗ್ರೂಪ್ ಗೆ ಅಟ್ಯಾಚ್ ಆಗಿದ್ರೆ ಏನ್ ಮಾಡ್ಬಹುದು, ನಮ್ಗೆ ಅಯೋಡೋಫಾರ್ಮ್ ಟೆಸ್ಟ್ ಕೊಡುತ್ತೆ. ಸೊ ವಾಯ್ ಅಲ್ಲಿ ನಮ್ಗೆ ಕಾರ್ಬೋನಿಲ್ ಕಾರ್ಬನ್ ಡೈರೆಕ್ಟ್ ಆಗಿ ಮೀಥೈಲ್ ಗ್ರೂಪ್ ಗೆ ಅಟ್ಯಾಚ್ ಆಗಿದ್ದಿರ್ಬೇಕು. ಸೊ ಅಯೋಡೋಫಾರ್ಮ್ ಟೆಸ್ಟ್ ಯಾವ್ದಕ್ಕೆ ಆನ್ಸರ್ ಮಾಡುತ್ತೆ? ಕಾರ್ಬೋನಿಲ್ ಕಾರ್ಬನ್ ಮೇಲೆ ಡೈರೆಕ್ಟ್ ಆಗಿ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಯೋಡೋಫಾರ್ಮ್ ಟೆಸ್ಟ್ ಪಾಸಿಟಿವ್ ಬರುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್. ನಾವು ತುಂಬಾ ಸಾಲ್ವ್ ಮಾಡಿದ್ದೇವೆ ಇದ್ರ ಮೇಲೆ ಅಲ್ವಾ. ಇವಾಗ ನೋಡಿ, ಇಲ್ಲಿ PCC ಅಂದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ಬೇಕು ಅಲ್ವಾ. PCC ಶುಡ್ ಬಿ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಆದ್ರೆ ಇಲ್ಲಿ ನೋಡಿ ಆಪ್ಷನ್ ಅನ್ನ ಅನಾಲಿಸಿಸ್ ಮಾಡೋಣ. ಆಪ್ಷನ್ ಅನ್ನ 1 by 1 ಅನಾಲಿಸಿಸ್ ಮಾಡೋಣ. ಇಲ್ಲಿ ನೋಡಿ PCC ಏನ್ ಮಾಡ್ಬೇಕು, PCC ಸ್ಪೆಸಿಫಿಕ್ ಆಗಿ ಏನ್ ಮಾಡುತ್ತೆ, ಇಲ್ಲಿ ಇದೇನ್ ಮಾಡುತ್ತೆ, ಆಲ್ಕೋಹಾಲ್ ಅನ್ನ ಇಲ್ಲಿ ನೋಡಿ, ಇಟ್ ಶುಡ್ ಬಿ ಎಕ್ಸ್ ಶುಡ್ ಬಿ ಪ್ರೈಮರಿ ಆಲ್ಕೋಹಾಲ್ ಆಗಿರ್ಬೇಕು. ಓಕೆ, ಸೊ ಈ PCC ಏನ್ ಮಾಡುತ್ತೆ ಅಂದ್ರೆ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಏನ್ ಮಾಡುತ್ತೆ, ಮೈಲ್ಡ್ ಆಗಿ ಪ್ರೈಮರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೈಸ್ ಮಾಡಿ ಆಲ್ಡಿಹೈಡ್ ಮಾಡುತ್ತೆ. ಅಂದ್ರೆ ವಾಯ್ ಶುಡ್ ಬಿ ಆಲ್ಡಿಹೈಡ್ ಆಗಿರ್ಬೇಕು, ಆಲ್ಡಿಹೈಡ್ ಅಥವಾ ಸೆಕೆಂಡರಿ ಆಲ್ಕೋಹಾಲ್ ಆಗಿರ್ಬೇಕು. ಸೆಕೆಂಡರಿ ಆಲ್ಕೋಹಾಲ್ ಆಗಿರಲ್ಲ, ಯಾಕೆಂದ್ರೆ ಕಾರ್ಬೋನಿಲ್ ಕಾರ್ಬನ್ ವಾಯಲ್ಲಿ ಇರ್ಬೇಕಲ್ವಾ. ಸೊ ಇಟ್ ಶುಡ್ ಬಿ ಆಲ್ಡಿಹೈಡ್, ವಾಯ್ ಶುಡ್ ಬಿ ಆಲ್ಡಿಹೈಡ್ ಅಲ್ವಾ. ಸೊ ಪ್ರೈಮರಿ ಆಲ್ಕೋಹಾಲ್ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗಿರ್ಬೇಕು PCC ಹಾಕಿದಾಗ. ಸೊ ವಾಯ್ ಶುಡ್ ಬಿ ಆಲ್ಡಿಹೈಡ್, ಎಕ್ಸ್ ಶುಡ್ ಬಿ ಪ್ರೈಮರಿ ಆಲ್ಕೋಹಾಲ್ ಅಂತ. ಸೊ ಆಪ್ಷನ್ ಅನ್ನ ಈಗ 1 by 1 ಅನಾಲಿಸಿಸ್ ಮಾಡೋಣ. ಸೊ ಇಲ್ಲಿ ನೋಡಿ, ಎಕ್ಸ್ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಆಗಿರ್ಬೇಕು ಅಂತ ನಾವು ಹೇಳಿದ್ವಿ ಅಲ್ವಾ. ಸೊ ಪ್ರೈಮರಿ ಆಲ್ಕೋಹಾಲ್ ಯಾವ್ದು ಇಲ್ಲಿ? ಆಪ್ಷನ್ ಎ ಪ್ರೈಮರಿ ಆಲ್ಕೋಹಾಲ್, ಇಟ್ ಈಸ್ ಆಲ್ರೆಡಿ ಆಲ್ಡಿಹೈಡ್. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಎಲಿಮಿನೇಟ್ ಆಪ್ಷನ್ ಎ. ಆಮೇಲೆ ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ಏನಿದೆ, ಕೀಟೋನ್ ಇದೆ. ಸೊ ನಮ್ಗೆ ಎಕ್ಸ್ ಯಾವ್ದು ಬರ್ಬೇಕು ಇಲ್ಲಿ? ಪ್ರೈಮರಿ ಆಲ್ಕೋಹಾಲ್ ಬರ್ಬೇಕು. ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಬಿ ಆಲ್ಸೋ. ಆಮೇಲೆ ಆಪ್ಷನ್ ಸಿ ಅನ್ನ ನೋಡೋಣ. ಆಪ್ಷನ್ ಸಿ, ಇಟ್ ಈಸ್ ಆಲ್ಕೋಹಾಲ್. ಈಸ್ ಇಟ್ ಪ್ರೈಮರಿ ಆಲ್ಕೋಹಾಲ್? ಎಸ್, ಇಟ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಯಾಕೆಂದ್ರೆ ಇಲ್ಲಿ ಈ ಕಾರ್ಬನ್ ಡೈರೆಕ್ಟ್ ಆಗಿ ಒಂದೇ ಕಾರ್ಬನ್ ಗೆ ಅಟ್ಯಾಚ್ ಆಗಿದೆ. ದಿಸ್ ಇಸ್ ಪ್ರೈಮರಿ ಆಲ್ಕೋಹಾಲ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಅಂದ್ರೆ ಇಟ್ ಈಸ್ ಆಲ್ರೆಡಿ ಆಸಿಡ್, ಮತ್ತೆ ಆಕ್ಸಿಡೈಸ್ ಆಗಲ್ಲ ಇದು. ಸೊ ಆಪ್ಷನ್ ಡಿ ಅನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಸೊ ಎಕ್ಸ್ ಯಾವುದು ಆಯ್ತು, ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಆಯ್ತು. ಸೊ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ಗೆ PCC ಹಾಕಿದಾಗ ಮೈಲ್ಡ್ ಆಗಿ ಆಕ್ಸಿಡೈಸ್ ಆಗಿ ಆಲ್ಡಿಹೈಡ್ ಆಗತ್ತೆ. ಆಲ್ಡಿಹೈಡ್ ಶುಡ್ ಕಂಟೈನ್ ಏನು ಹೇಳಿ? ಆಲ್ಡಿಹೈಡ್ ಶುಡ್ ಕಂಟೈನ್ ಕಾರ್ಬೋನಿಲ್ ಕಾರ್ಬನ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಮೀಥೈಲ್ ಗ್ರೂಪ್. ಸೊ ಡೈರೆಕ್ಟ್ಲಿ ಕಾರ್ಬೋನಿಲ್ ಕಾರ್ಬನ್ ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ದಾಗ ಅದು ಅಯೋಡೋಫಾರ್ಮ್ ಟೆಸ್ಟ್ ಗೆ ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಈ ರೀತಿ ಅನಲೈಸ್ ಮಾಡ್ಬೇಕು. ಸೊ ಎಕ್ಸ್ ಯಾವ್ದಾಯ್ತು ಹಂಗಿದ್ರೆ CH3 CH2OH ಆಯ್ತು. ಇಲ್ಲಿ ನೋಡಿ ರಿಯಾಕ್ಷನ್ ಬರೀತೀನಿ. ಎಕ್ಸ್ ಅಂದ್ರೆ CH3 CH2
OH ಇದಕ್ಕೆ PCC ಹಾಕಿದಾಗ PCC ಮತ್ತೆ ಡೈಕ್ಲೋರೋ ಮೀಥೇನ್ ಹಾಕಿದಾಗ ಇದೇನ್ ಮಾಡುತ್ತೆ, ಇದು ಅಸಿಟಾಲ್ಡಿಹೈಡ್ ಅನ್ನ ಕೊಡುತ್ತೆ, CH3CHO ಕೊಡುತ್ತೆ. ಸೊ ಮೈಲ್ಡ್ ಆಗಿ ಆಕ್ಸಿಡೈಸ್ ಆಗಿ ಅಸಿಟಾಲ್ಡಿಹೈಡ್ ಅನ್ನ ಕೊಡುತ್ತೆ. ಅಸಿಟಾಲ್ಡಿಹೈಡ್ಗೆ ಅಯೋಡಿನ್ ಮತ್ತೆ NaOH ಹಾಕಿದಾಗ ಇದು ಅಯೋಡೋಫಾರ್ಮ್ ಟೆಸ್ಟ್ಗೆ ಆನ್ಸರ್ ಅನ್ನ ಮಾಡುತ್ತೆ. ಓಕೆ, ದಿಸ್ ಇಸ್ ಅಯೋಡೋಫಾರ್ಮ್. ಓಕೆ, X should be option C. So option C is our right answer. ಆಮೇಲೆ last question of this session. In the set of reaction identify D ಅಂತ ಕೇಳಿದ್ದಾರೆ. D ಅಂದ್ರೆ ಯಾವುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅಗೇನ್ ಸಾರಿ, ಐ ಆಮ್ ಸಾರಿ, ಇಲ್ಲಿ ಏನಾಗಿದೆ ಅಂದ್ರೆ ಆರೋ ಮಾರ್ಕ್ ಎಲ್ಲ ಹೆಚ್ಚು ಕಡಿಮೆ ಆಗಿದೆ. ಓಕೆ, ಅರೇಂಜ್ಮೆಂಟ್ ಹೆಚ್ಚು ಕಡಿಮೆ ಆಗಿದೆ. ಇಲ್ಲಿ ನಾನು ಡೀಟೇಲ್ ಆಗಿ ಇಲ್ಲಿ ರಿಯಾಕ್ಷನ್ ಅನ್ನ ಬರೀತೇನೆ. ಓಕೆ, ಇಲ್ಲಿ ನಮ್ಗೆ ಡಿ ಯಾವುದು ಅಂತ ಕೇಳಿದ್ದಾರೆ, ಐಡೆಂಟಿಫೈ ಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ದಿಸ್ CH3COOH CH3COOH ಏನಿರುತ್ತೆ, ಇಟ್ ರಿಯಾಕ್ಟ್ಸ್ ವಿತ್ SOCl2. ಸೊ ಇಟ್ ರಿಯಾಕ್ಟ್ಸ್ ವಿತ್ SOCl2, ಇಟ್ ವಿಲ್ ಫಾರ್ಮ್ ಎ ಅನ್ನೋ ಒಂದು ಪ್ರಾಡಕ್ಟ್ ಅನ್ನ ಕೊಡುತ್ತೆ. ವಾಟ್ ಈಸ್ ದಟ್ ಎ ಅಂತ ನೋಡೋಣ. ಇಟ್ ಈಸ್ CH3COCl, ಅಸಿಟಿಲ್ ಕ್ಲೋರೈಡ್ ಅಂತ ಹೇಳ್ತೇವೆ. ಮತ್ತೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಈಸ್ ಅವರ್ ಪ್ರಾಡಕ್ಟ್ ಎ. ಓಕೆ, ಆಮೇಲೆ ಈ ಎ ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಬೆಂಜಿನ್ ಇನ್ ಅನೈಡ್ರಸ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್. ಅಂದ್ರೆ ಯಾವ್ದು, ಇಲ್ಲಿ ಫ್ರೀಡಲ್ ಕ್ರಾಬ್ಸ್ ಅಸೈಲೇಷನ್ ಆಗುತ್ತೆ. ಇಲ್ಲಿ ನೋಡಿ, ಎ ಅಂದ್ರೆ ಯಾವುದು, ಅಸಿಟಿಲ್ ಕ್ಲೋರೈಡ್ CH3COCl. ಇಟ್ ರಿಯಾಕ್ಟ್ಸ್ ವಿತ್ ಬೆಂಜಿನ್ C6H6. ಓಕೆ, ನಾನಿಲ್ಲಿ ಈ ರೀತಿ ಬರೀತೀನಿ. ಓಕೆ, C6H6 ಇದ್ಯಾವುದು, ಬೆಂಜಿನ್. ಬೆಂಜಿನ್ ಜೊತೆ ರಿಯಾಕ್ಟ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್. ಓಕೆ, ಏನಾಗುತ್ತೆ, ಫ್ರೀಡಲ್ ಕ್ರಾಬ್ಸ್ ಅಸೈಲೇಷನ್ ಆಗಿ ಪ್ರಾಡಕ್ಟ್ ಏನ್ ಬರುತ್ತೆ, ಇಲ್ಲಿ ಬೆಂಜಿನಿಗೆ COCH3 ಅಂತ ಒಂದು ಇದು ಅಟ್ಯಾಚ್ ಆಗುತ್ತೆ. ಯಾವುದು, ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗುತ್ತೆ, ಪ್ಲಸ್ HCl ಅಂತ ಬರುತ್ತೆ. ವಾಟ್ ಈಸ್ ದಿಸ್, acetopenone. What is this? It is our B. B ಆಯ್ತು ಅಲ್ವಾ. ಸೊ ಬಿ ಆದ್ರೆ ಇವಾಗ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಬಿ ರಿಯಾಕ್ಟ್ಸ್ ವಿತ್ HCN, ಇಟ್ ವಿಲ್ ಫಾರ್ಮ್ ಸಿ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ದಿಸ್ acetopenone ಅಂದ್ರೆ ಯಾವುದು, COCH3. ದಿಸ್ ಇಸ್ acetopenone ಅಂದ್ರೆ ಬಿ. ಇಟ್ ವಿಲ್ ರಿಯಾಕ್ಟ್ ವಿತ್ HCN. It will form the intermediate compound. It will form a compound like this, C6H5. ನಾನು ಇಲ್ಲಿ ಡ್ರಾ ಮಾಡ್ತೀನಿ. C6H5 C OH, ಇಲ್ಲಿ CN, ಆಮೇಲೆ COH CN, ಇಲ್ಲಿ CH3 ಅಂತ ಒಂದು ಕಂಪೌಂಡ್ ಫಾರ್ಮ್ ಆಗುತ್ತೆ HCN ಹಾಕಿದಾಗ. ಓಕೆ, ವಾಟ್ ಈಸ್ ದಿಸ್, ದಿಸ್ ಈಸ್ ಅವರ್ ಸಿ. ದಿಸ್ ಈಸ್ ಅವರ್ ಸಿ. ಓಕೆ, ಸಿ ಆಯ್ತು. ಸಿಗೆ ಆಮೇಲೆ ಹೈಡ್ರೋಲಿಸಿಸ್ ಮಾಡ್ಬೇಕು. ವಾಟ್ ಈಸ್ ಅವರ್ ಸಿ, ಇಟ್ ಈಸ್ COH CN CH3 ಅಂತ ಒಂದು ಕಂಪೌಂಡ್ ಇದೆ. ದಿಸ್ ಈಸ್ ಅವರ್ ಸಿ. ಇದನ್ನ ಏನ್ ಮಾಡ್ಬೇಕು,
ಹೈಡ್ರೋಲಿಸಿಸ್ ಮಾಡ್ಬೇಕು, ವಾಟರ್ ಆಡ್ ಮಾಡ್ಬೇಕು ಇದಕ್ಕೆ ಅಲ್ವಾ. ಸೊ ಏನಾಗತ್ತೆ ಇಲ್ಲಿ ಫೋರ್ತ್ ಸ್ಟೆಪ್ ಅಲ್ಲಿ ಇದಕ್ಕೆ ವಾಟರ್ ಆಡ್ ಮಾಡಿದಾಗ ಒಂದು ಕಂಪೌಂಡ್ ಫಾರ್ಮ್ ಆಗತ್ತೆ ನೋಡಿ. ಹೈಡ್ರೋಲಿಸಿಸ್ ಆಗಿ one compound is formed. What is that compound? COH. ಇಲ್ಲಿ ಸೊ ಇಲ್ಲಿ CN ಇದ್ದ ಜಾಗದಲ್ಲಿ COOH ಅಂದ್ರೆ acidic ಗ್ರೂಪ್ ಬಂದು ರಿಪ್ಲೇಸ್ ಆಗುತ್ತೆ. COH ರಿಪ್ಲೇಸ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಬಿ CH3. ಸೊ ದಿಸ್ ಈಸ್ ಅವರ್ ಡಿ. ದಿಸ್ ಈಸ್ ಅವರ್ ಡಿ. ಓಕೆ. ಸೊ ಡಿ ಯಾವುದು ಇಲ್ಲಿ? ಹಾಗಿದ್ರೆ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ? ಜಸ್ಟ್ ಲುಕ್ ಅಟ್ ದಿಸ್ ಆಪ್ಷನ್. ಸೊ ದಿಸ್ ಇಸ್ ಆಪ್ಷನ್ ಎ ಅಲ್ಲ. ಇಲ್ಲಿ ಒಂದು CH2 ಎಕ್ಸ್ಟ್ರಾ ಇದೆ. ಓಕೆ, ಇಲ್ಲೇ ಅಟ್ಯಾಚ್ ಆಗ್ಬೇಕಿತ್ತು, ಬಟ್ ಇಲ್ಲಿ ದಿಸ್ ಇಸ್ ನಾಟ್ ದ ಆಪ್ಷನ್. ಆಪ್ಷನ್ ಬಿ ಅನ್ನು ನೋಡೋಣ. ಇಲ್ಲಿ CN ಬಂದಿದೆ, ಸೊ ಇಟ್ ಕ್ಯಾನ್ ಬಿ ಆಲ್ಸೋ ಎಲಿಮಿನೇಟೆಡ್. ಆಮೇಲೆ ಆಪ್ಷನ್ ಸಿ ಅನ್ನ ನೋಡೋಣ. ಇಲ್ಲಿ OH ಇದೆ, CN ಇದೆ, ಸೊ ದಿಸ್ ಕ್ಯಾನ್ ಬಿ ಎಲಿಮಿನೇಟೆಡ್. ಆಮೇಲೆ ಇಲ್ಲಿ CH2 ಎಕ್ಸ್ಟ್ರಾ ಇದೆ, ಸೊ ದಿಸ್ ಕ್ಯಾನ್ ಬಿ ಎಲಿಮಿನೇಟೆಡ್. ಆಪ್ಷನ್ ಡಿ ನೋಡೋಣ. ಎಸ್, ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಸೊ 13th ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಆಯ್ತಾ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲಿ ಟೈಪಿಂಗ್ ಇದು. ಜಸ್ಟ್ ಮೇಕ್ ದಿಸ್ ಕರೆಕ್ಷನ್. ಆರೋ ಮಾರ್ಕ್ ಹಿಂದೆ ಮುಂದೆ ಬಂದಿದೆ. ಸರಿಯಾದ ಸ್ಟೆಪ್ ಅನ್ನ ನಾನು ಇಲ್ಲಿ ಬರೆದು ತೋರಿಸಿದ್ದೇನೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. Okay, in this way we shall stop now. This completes the chapter aldehydes, ketones and carboxylic acid. So I hope this is helpful to you. We solved around 30 questions in this chapter. 30 ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಎಲ್ಲವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೇವೆ. ಐ ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್ ಟು ಯು. ಕೀಪ್ ಸ್ಟಡಿಂಗ್. ಆಲ್ ದ ಬೆಸ್ಟ್. So let us wind up the class.